Good evening. A warm welcome to Sankalpa Learning Solution. Let's start today with another new chapter, excretory products and their elimination. Okay, excretory products and their elimination. ಹಾಗಂದ್ರೇನು ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂಡ್ ಎಲಿಮಿನೇಷನ್? ಇಲ್ಲಿ ಹಾಕಿರುವಂತ ಡಯಾಗ್ರಾಮ್ ಹೇಳುತ್ತೆ ಏನದು ಕಿಡ್ನಿ ಅಂತ ಅಲ್ವಾ? ಎಸ್, ಎಕ್ಸ್ಕ್ರೀಟರಿ ಅಂದ್ರೇನು? ದ ಅನ್ವಾಂಟೆಡ್ ಥಿಂಗ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ದಟ್ ಶುಡ್ ಬಿ ರಿಮೂವ್ ಫ್ರಮ್ ದ ಬಾಡಿ ಅಲ್ವಾ? ಅನ್ವಾಂಟೆಡ್ ನಾವು ಲಾಸ್ಟ್ ಸೆಷನ್ ಅಲ್ಲಿ ಏನ್ ನೋಡಿದ್ವಿ? ಡೈಜೆಷನ್ ಅಂತ ನೋಡಿದ್ವಿ. ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ಅದರ ನಂತರ ಹಾರ್ಟ್ ಅಲ್ಲಿ ಇರುವಂತ ಬ್ಲಡ್ ಆರ್ ಲಿಂಫ್ಯಾಟಿಕ್ ಸಿಸ್ಟಮ್ ಏನ್ ಮಾಡುತ್ತೆ? ಸರ್ಕ್ಯುಲೇಷನ್ ಸಿಸ್ಟಮ್ ಅಲ್ಲಿ ಹೌ ದೇ ಆರ್ ಮೂವ್ಡ್ ಅಂತ ಅದನ್ನು ಕೂಡ ನೋಡಿದ್ವಿ. ಸೊ ರೈಟ್ ನೌ the unwanted waste material which is present in our body that should be ಎಕ್ಸ್ಕ್ರೀಟೆಡ್ ಅಂದ್ರೇನು? ಅದನ್ನ ಕಂಪ್ಲೀಟ್ ಆಗಿ ಬಾಡಿ ಏನ್ ಮಾಡ್ಬೇಕು? ಹೊರಗೆ ಹಾಕ್ಲೇಬೇಕು ಅಲ್ವಾ? ಅದರಿಂದ ಯಾವ್ದ್ರಿಂದ ಹೊರಗೆ ಹಾಕ್ಬೇಕು? ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್. ಕೆಲವೊಂದು ಬಾಡಿಯಲ್ಲಿ ಪ್ರಾಡಕ್ಟ್ಸ್ ಇರುತ್ತೆ. ಯಾವ್ದಿರುತ್ತೆ? ನಾನು ಹೇಳಿದ್ನಲ್ವಾ, ಈಗ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಅನ್ವಾಂಟೆಡ್ ಸೆಲ್ ಡೆಬ್ರೀಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸಿಸ್ಟಮ್ ಅಲ್ಲಿ ಜನರೇಟ್ ಆಗಿರುವಂತ, ಎಸ್ಪೆಷಲಿ ಡೈಜೆಷನ್ ಆಫ್ಟರ್ ಡೈಜೆಷನ್ ಆದ್ಮೇಲೆ ಏನಾಗುತ್ತೆ? ಅನ್ವಾಂಟೆಡ್ ಥಿಂಗ್ ಏನಿರುತ್ತೆ? ಫೈಬ್ರಸ್ ಕಂಪೋನೆಂಟ್ ಏನಿರುತ್ತೆ? ಪ್ರೋಟೀನ್ ಮೆಟಬಾಲಿಸಮ್ ಆದಾಗ, ಲಿಪಿಡ್ ಮೆಟಬಾಲಿಸಮ್ ಆದಾಗ, ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಆಗಿ ಸಿಂಪಲ್ ಫಾರ್ಮಿಗೆ ಬಂದ ಮೇಲೆ ಗ್ಲೂಕೋಸ್ ಆಗುತ್ತಲ್ವಾ? ಅದೆಲ್ಲದಕ್ಕೆ ಆದ್ಮೇಲೆ ಒಂದಷ್ಟು ಬಾಡಿಗೆ ಬೇಡದೇ ಇರುವಂತ ಒಂದು ವಸ್ತುಗಳು ಇರುತ್ತೆ. ಏನು ವಸ್ತುಗಳು ಅಂದ ತಕ್ಷಣ ಏನ್ ಅನ್ಕೋಬಿಡೋದು ನಾವು? ಮನೇಲಿರುವಂತ ದೊಡ್ಡ ದೊಡ್ಡ ಐಟಮ್ ಎಲ್ಲ ಇರುತ್ತಲ್ಲ, ಆ ವಸ್ತುಗಳು ಅಂದ್ರೆ ಅದಲ್ಲ. ಬಾಡಿಯಲ್ಲಿ ಇರುವಂತದ್ದೇನು? ಟೋಟಲಿ ಅ ಕೆಮಿಕಲ್ ಮಾಲಿಕ್ಯೂಲ್. either it is a small molecule or a combinational molecule. So that should be eliminated from the body. Otherwise, all these biomolecule or a chemical molecule always harm to us. ನಾವು ಅದನ್ನ ಕಂಪ್ಲೀಟ್ ಆಗಿ ವೇಸ್ಟ್ ನ ಬಾಡಿಯಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಹೋದ್ರೆ ಏನಾಗುತ್ತೆ? ದಟ್ ಆಕ್ಟ್ಸ್ ಲೈಕ್ ಅ ಟಾಕ್ಸಿನ್. ಅದು ವಿಷ ಆಗಿ ನಮ್ಗೇನೆ ಏನ್ ಮಾಡ್ತಾ ಹೋಗುತ್ತೆ? ಹೆಲ್ದಿ ಆಗಿರುವಂತ ಮಟೀರಿಯಲ್ ಬಾಡಿಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಟಾಕ್ಸಿನ್ನೇ ಕಂಪ್ಲೀಟ್ ಆಗಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಫಿಲ್ ಆಗುತ್ತೆ. ಜಸ್ಟ್ ಲೈಕ್ ನೀವು 1 kg ಕೊಳ್ತಿರುವಂತ ಬಟಾಟೆನ ಮೈಯಲ್ಲಿ ಇಟ್ಕೊಂಡ್ರೆ, ಅಥವಾ ಏನು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರೋ ಸ್ಮೆಲ್ ಬರುತ್ತಾ? ಇಲ್ಲ. ನೀವೆಲ್ಲೇ ಹೋಗ್ತೀರಾ ಏನಾಗುತ್ತೆ? ಕೊಳ್ತಿರುವಂತ ಆಲೂಗಡ್ಡೆ, ಬಟಾಟೆ, ಪೊಟ್ಯಾಟೊ ಸ್ಮೆಲ್ ಹೇಗೆ ಬರುತ್ತೆ? ಅದೇ ತರ ಬಾಡಿಯಲ್ಲಿಂದ ಅನ್ವಾಂಟೆಡ್ ಥಿಂಗ್ ಹಾಗೆ ಸ್ಟೋರ್ ಆಗ್ತಾ ಹೋದ್ರೆ ಒಂದು ಡಿಸೀಸ್ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಇನ್ಫ್ಲಮೇಷನ್, ಪೇನ್ ಅಂಡ್ ಸೋ ಮೆನಿ ರಿಲೇಟೆಡ್ ಡಿಸೀಸ್ ಏನಾಗ್ತಾ ಹೋಗುತ್ತೆ? ಬರ್ತಾ ಹೋಗುತ್ತೆ. ಹಾಗಾಗಿ ದೇರ್ ಶುಡ್ ಬಿ ಎಕ್ಸ್ಕ್ರೀಟೆಡ್. ಅದನ್ನ ಹೊರಗೆ ಹಾಕುವಂತ ಪ್ರೋಸೆಸ್ನ ನಾವೇನ್ ಹೇಳ್ತೀವಿ? ಎಕ್ಸ್ಕ್ರೀಷನ್ ಆರ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಅಂಡ್ ದರ್ ಎಲಿಮಿನೇಷನ್. ಕಂಪ್ಲೀಟ್ ಆಗಿ ಆಚೆ ಹಾಕೋದನ್ನ ನಾವೇನ್ ಹೇಳ್ತೀವಿ? ಎಲಿಮಿನೇಷನ್ ಅಂತ ಹೇಳ್ತೀವಿ. ಹೊರಗೆ ಹಾಕೋದು, ಆಚೆ ಹಾಕೋದು. ಅರ್ಥ ಆಗ್ತಿದ್ಯಾ? ಎಸ್, ಇಟ್ಸ್ ಅ ಟಿಪಿಕಲ್ ಕಿಡ್ನಿ ಬೀನ್ ಲೈಕ್ ಸ್ಟ್ರಕ್ಚರ್. ಅಂದ್ರೇನು? ಚಿಕ್ಕದಾಗಿರುವಂತ ಒಂದು ಅಲಸಂದೆ ಬೀಜ ಇರುತ್ತಲ್ವಾ, ಅಥವಾ ಸೋಯಾಬೀನ್ ಕಾಳುಗಳ ತರ ಇರುತ್ತೆ ಇದು. ಓಕೆ, ಆ ಕೆಲಸ ಏನ್ ಮಾಡುತ್ತೆ? ಮನೆಗಳಲ್ಲಿರುವಂತ ಫಿಲ್ಟರ್ ಇದೆ ಅಲ್ವಾ, ನಾವು ಫಿಲ್ಟರ್ ನೀರನ್ನ ಕುಡಿತೀವಲ್ವಾ, ಅದೇ ಕೆಲಸನ ಯಾವ್ದು ಮಾಡುತ್ತೆ? ಕಿಡ್ನಿ ಮಾಡ್ತಾ ಹೋಗುತ್ತೆ. ಬೇಕಾಗಿರೋ ಯೂಸ್ಫುಲ್ ಪ್ರಾಡಕ್ಟ್ಸ್ನ ಅಬ್ಸಾರ್ಬ್ ಮಾಡಿಕೊಂಡು ಬೇಡದೇ ಇರೋ ಅನ್ವಾಂಟೆಡ್ ಥಿಂಗನ್ನ ಫಿಲ್ಟರ್ ಮಾಡಿ ಬಾಡಿಯಿಂದ ಆಚೆ ಆಗುತ್ತೆ. ದಟ್ ಈಸ್ ಅ ಯೂರಿನ್. ನಾವು ಯೂರಿನ್ ಪಾಸ್ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ನಾಟ್ ಅ ಹ್ಯೂಮನ್ ಬೀಯಿಂಗ್, ದ ಆನಿಮಲ್ ಆಲ್ಸೋ ರಿಲೀಸಸ್ ಅನ್ವಾಂಟೆಡ್ ಥಿಂಗ್. ಅನ್ವಾಂಟೆಡ್ ಥಿಂಗನ್ನ, ವೇಸ್ಟ್ ಪ್ರಾಡಕ್ಟನ್ನ ಆನಿಮಲ್ಸ್ ಕೂಡ ಆಚೆ ಹಾಕುತ್ತೆ, ಬರ್ಡ್ಸ್ ಕೂಡ ಆಚೆ ಹಾಕುತ್ತೆ, ಜೊತೆಗೆ ರೆಪ್ಟೈಲ್ಸ್ಗಳು ಕೂಡ ಆಚೆ ಹಾಕ್ತಾ ಹೋಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಸಿಸ್ಟಮ್ ಹ್ಯಾವ್ ದೇರ್ ಓನ್ ಮೆಕ್ಯಾನಿಸಮ್ and also the body part to eliminate such products. Okay, yes, today we will continue the
excretion. What is excretion and what are all the major parts which are involved in the excretion ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಡೆಫಿನಿಷನ್ ಏನು ಎಕ್ಸ್ಕ್ರೀಷನ್ಗೆ? ನಮ್ಗೆ ಆಲ್ರೆಡಿ ಗೊತ್ತಾಯ್ತು ಏನು. ಎಕ್ಸ್ಕ್ರೀಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ರಿಮೂವಲ್ ಆಫ್ ದ ಅನ್ವಾಂಟೆಡ್ ಥಿಂಗ್ ಅನ್ನೋದು ಸಿಂಪಲ್ ವರ್ಡ್ ಅಲ್ಲಿ ಗೊತ್ತಾಯ್ತು. ಹೌ ಆಚೆ ಹಾಕ್ಬೇಕು. ಮನೇಲಿರೋ ಕಸನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ತೀವಿ. ಡಸ್ಟ್ಬಿನ್ನಿಂದ ತಗೊಂಡೋಗಿ ಮತ್ತೆ ಆಚೆ ಹಾಕ್ಬೇಕಲ್ವಾ? ಅದನ್ನ ನಾವೇ ಮಾಡಬೇಕು. ಬಟ್ ನಮ್ಮ ಬಾಡಿಯಲ್ಲಿ ಒಂದು ಹೆಲ್ಪಿಂಗ್ ನೇಚರ್ ಯಾವ್ದಿದೆ, ಹೆಲ್ಪಿಂಗ್ ಮೆಕ್ಯಾನಿಸಮ್ ಯಾವ್ದಿದೆ, ದಟ್ ಈಸ್ ಅ ಕಿಡ್ನಿ. ಹಾಗಾಗಿ ಹ್ಯೂಮನ್ ಬೀಯಿಂಗ್ಸ್ ಏನಾದ್ರು ಬಚಾವಾದ್ರು. ನೀವು ಮಾಡೋ ಕೆಲಸ ಏನೂ ಇಲ್ಲ. ಜಸ್ಟ್ ಏನ್ ಮಾಡುತ್ತೆ, ನೀವು ಕುತ್ಕೊಂಡು ಕಣ್ ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಆಕ್ಟಿವಿಟೀಸ್ನ ಮಾಡ್ತಾ ಇದ್ರು ಕೂಡ ಏನ್ ಮಾಡುತ್ತೆ, ಬಾಡಿ ವಿತ್ ಹೆಲ್ಪ್ ಆಫ್ ದಿಸ್ ಮಷೀನ್, it's a machine, that is kidney. With the help of a kidney, the excretion process is completely observed, as well as with a fine remoting component. Fine remoting level is always carried out by kidney. ಅಂದ್ರೇನು, ಫೈನ್ ಟು ಫೈನೆಸ್ಟ್ ಪಾರ್ಟಿಕಲ್ನು ಕೂಡ ಏನ್ ಮಾಡುತ್ತೆ, ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಅಂದ್ರೇನು, ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡಿ ಅನ್ವಾಂಟೆಡ್ ಥಿಂಗ್ ಅನ್ನ ಆಚೆ ಹಾಕುತ್ತೆ. ಯಾವ್ದದು? ಕಿಡ್ನಿ. ಸೊ ಹಿಯರ್ ಎಕ್ಸ್ಕ್ರೀಷನ್, ದಟ್ ಮೀನ್ಸ್ ಇಟ್ಸ್ ಅ ಕಿಡ್ನಿ, or a definition, it is the process of elimination of majorly urea, okay, especially present in our urine. Urea, it's a nitrogenous compound, and carbon dioxide, ಎಲ್ಲಿಯದು? It's a non-nitrogenous compound. And the removal of indigestible food waste, ಡೈಜೆಷನ್ ಮಾಡ್ಕೊಳ್ಳಕ್ ಆಗದೆ ಇರುವಂತ ಫುಡ್ ಮಟೀರಿಯಲ್ನ ಆಚೆ ಹಾಕೋದನ್ನ ನಾವೇನ್ ಹೇಳ್ತೀವಿ? ಸಿಂಪಲ್ ಆಗಿ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಫೈಬರ್ ಏನಾಗಿರುತ್ತೆ, ನಾರು ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ನಾರು ಪದಾರ್ಥ, ಅದೇನಾಗುತ್ತೆ, ಕಂಪ್ಲೀಟ್ ಆಗಿ ಡೈಜೆಷನ್ ಆಗೋದಿಲ್ಲ ನಾವು ಹ್ಯೂಮನ್ ಬಾಡಿಲಿ. ಸೊ ದ ರಿಮೂವಲ್ ಆಫ್ ಇಂಡೈಜೆಷಬಲ್ food waste can be removed with the help of either through kidney or through the urine. Okay, so that is the process of excretion. So look at here, there are majorly the kidney part have ಏನಾಗಿರುತ್ತೆ, ಕಿಡ್ನಿಯಲ್ಲಿ ಯಾವ್ಯಾವ ಪಾರ್ಟ್ ಇರುತ್ತೆ? ಇನ್ಫೀರಿಯರ್ ವೆನಾ ಕೇವಾ. ವೆನಾ ಕೇವಾ ಅಂತಂದ್ರೇನು? ಪ್ಯಾಸೇಜ್. ದೆನ್ ಎರಡು ಕಿಡ್ನಿ ಬೀನ್ ಸ್ಟ್ರಕ್ಚರ್ ಇರುತ್ತೆ. ಅದ್ರ ಮೇಲ್ಗಡೆಗೆ ಆಡ್ರಿನಲ್ ಗ್ಲ್ಯಾಂಡ್ಸ್. ಈ ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ, ಹಾರ್ಮೋನ್ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ಫರ್ದರ್ ಇಟ್ ಮೇಜರ್ಲಿ ಹ್ಯಾವ್ ಯೂರಿನರಿ ಬ್ಲಾಡರ್. ದಿಸ್ ಇಸ್ ಅ ಕಂಪ್ಲೀಟ್ ಪಾಕೆಟ್ ಲೈಕ್ ಸ್ಟ್ರಕ್ಚರ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಸ್ಟೋರೇಜ್ ಆಫ್ ಯೂರಿನ್. ಅನ್ವಾಂಟೆಡ್ ಥಿಂಗ್ ಅನ್ನ ಸ್ಟೋರ್ ಮಾಡೋದಕ್ಕೆ ಒಂದು ಪಾಕೆಟ್ ತರ ಇರುತ್ತೆ. ಸೊ ದಟ್ ಈಸ್ ಅ ಯೂರಿನರಿ ಬ್ಲಾಡರ್. ಓಕೆ, ಅದನ್ನ ಮೂವ್ ಮಾಡೋದಕ್ಕೆ, ಈ ಅನ್ವಾಂಟೆಡ್ ಥಿಂಗ್ ಅನ್ನ ಪಾಸ್ ಮಾಡೋದಕ್ಕೆ, ಅಗೇನ್ ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ದ ಕಿಡ್ನಿ ಅಂಡ್ ದೆನ್ ಬ್ಲಾಡರ್, ದಟ್ ಈಸ್ ನೋನ್ ಆಸ್ ಯುರೇಟರ್ ಅಂತ ಹೇಳ್ತೀವಿ. ಓಕೆ, ಎಸ್. ಅಂಡ್ ದೆನ್ ರೇನಲ್ ವೇನ್. ಇದೆಲ್ಲ ಏನ್ ಮಾಡುತ್ತೆ, ನಾವು ಆಲ್ರೆಡಿ ಬ್ಲಡ್ ಸರ್ಕ್ಯುಲೇಷನ್ ಆರ್ ಬಾಡಿ ಫ್ಲೂಯಿಡ್ ಸರ್ಕ್ಯುಲೇಷನ್ ಅಲ್ಲಿ ನೋಡಿದೀವಿ. ರೇನಲ್ ವೇನ್ ಅಂದ್ರೇನು, ಕ್ಯಾಪಿಲರೀಸ್ ಅಂತಂದ್ರೇನು ಅನ್ನೋದನ್ನ. ಓಕೆ, ಇನ್ ದ ಇನ್ನರ್ ಸೈಡ್ ಆಫ್ ದ ಕಿಡ್ನಿ ದೆರ್ ಇಸ್ ಅ ಕಾರ್ಟೆಕ್ಸ್. ಓಕೆ, ಇಲ್ಲಿ ಈ ಏರಿಯಾ ಇದೆಯಲ್ಲ, ಇದನ್ನ ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ದೆನ್ ಇಟ್ಸ್ ಅ ಮೆಡುಲಾ, pyramid like structure. Pyramid like structure is known as medulla, and the cavity at the base, such area is known as pelvis. Okay, all these areas are very much essential as well as helpful for the
ಫಿಲ್ಟ್ರೇಷನ್ ಪರ್ಪಸ್. ಈ ಎಲ್ಲ ಏರಿಯಾಗಳೇನಿದೆ ನಾವು ಪಾರ್ಟು ವೈಸ್ ಹೇಳ್ತಾ ಹೋದ್ವಲ್ಲ, ಅದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲದೂ ಏನ್ ಮಾಡುತ್ತೆ, ಫಿಲ್ಟ್ರೇಷನ್ ಆಗೋ ಟೈಮಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಅಗೇನ್ there are lot of types of excretion is there. ಎಕ್ಸ್ಕ್ರೀಷನ್ ಅಂದ್ರೇನು, ಕಂಪ್ಲೀಟ್ ಆಗಿ ಜನರಲ್ ಆಗಿ ಅನ್ವಾಂಟೆಡ್ ಥಿಂಗ್. ಸೊ ಬೇಸ್ಡ್ ಆನ್ ದ ಟೈಪ್ ಆಫ್ ದ ಫ್ಯಾಮಿಲಿ ಅಂತಂದ್ರೇನು, ಫೈಲಾ, ಅನಿಮಲ್ ಕಿಂಗ್ಡಮ್ಸ್ ಎಲ್ಲ ನೋಡಿದಿವಲ್ವ ನಾವು ಲಾಸ್ಟ್ ಮಂತ್ ಅಲ್ಲಿ. ಸೊ ಅಲ್ಲೇನಾಗುತ್ತೆ, ರೆಪ್ಟೀಲಿಯಾ ಇರ್ಬೋದು, ಆಂಫಿಬಿಯನ್ಸ್ ಇರ್ಬೋದು, ಬರ್ಡ್ಸ್ ಅಂತಂದ್ರೇನು ಏವ್ಸ್ ಫ್ಯಾಮಿಲಿಯಲ್ಲಿ ಏನಾಗುತ್ತೆ, ಅನ್ವಾಂಟೆಡ್ ಥಿಂಗ್, ಡಿಫ್ರೆಂಟ್ ಕೆಮಿಕಲ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ಸಚ್ ಕೆಮಿಕಲ್ excretion can be divided into majorly 3 types. One, second, and then third. First type is ammonotelism. Ammonotelism. This kind of excretion can be seen in fish. ಅಥವಾ ಪಿಸಾಯ್ಸ್ ಅಂತ ಹೇಳ್ತೀವಲ್ವಾ, ಅದರಲ್ಲಿ. ವೈ ದಿಸ್ ಇಸ್ ಸೋ ನೇಮ್ಡ್, ಯಾಕೆ ಇದನ್ನ ಈ ರೀತಿಯಲ್ಲೇ ನೇಮಿಂಗ್ ಮಾಡಿದ್ದಾರೆ ಅಂದ್ರೆ, ಬಿಕಾಸ್ ದ ಮೆಜಾರಿಟಿ ಆಫ್ ದ ಕಂಪೋನೆಂಟ್ ಇನ್ ದ ಯೂರಿನ್, ಐ ಮೀನ್ ಎಕ್ಸ್ಕ್ರೀಷನ್ ಲಿಕ್ವಿಡ್ is ಅಮೋನಿಯಾ. ಇಲ್ಲಿ ಏನ್ ಮಾಡುತ್ತೆ, ಅಮೋನಿಯಾ ಕಂಪೋನೆಂಟ್ ಏನಿದೆ ಫಿಶ್ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಅನ್ವಾಂಟೆಡ್ ಥಿಂಗ್. ಆಫ್ಟರ್ ಡೈಜೆಷನ್ ಕಂಪ್ಲೀಟ್ ಆಗಿ ಫಿಶ್ಗೂ ಡೈಜೆಸ್ಟಿವ್ ಸಿಸ್ಟಮ್ ಇದೆ. ಸೊ ಕಂಪ್ಲೀಟ್ ಆಗಿ ಫುಡ್ ಅನ್ನ ಡೈಜೆಷನ್ ಮಾಡಾದ್ಮೇಲೆ ಅನ್ವಾಂಟೆಡ್ ಥಿಂಗ್ ಯಾವ್ದಾಗಿರುತ್ತೆ, ಇಲ್ಲಿ ಅಮೋನಿಯಾ ಆಗಿರುತ್ತೆ. ಹಾಗಾಗಿ ಯಾವ್ದೆಲ್ಲ ಸ್ಪೀಶೀಸ್, ಯಾವ್ದೆಲ್ಲ ಫಿಶ್ ಫ್ಯಾಮಿಲಿಗೆ ಸೇರಿರುವಂತ ಎಲ್ಲ ಡಿಫ್ರೆಂಟ್ ವೆರೈಟಿ ಫಿಶಸ್ ಇದೆ, ವೇಲ್ ಇರ್ಬೋದು, ಶಾರ್ಕ್ ಇರ್ಬೋದು, ಅದೆಲ್ಲದೂ ಕೂಡ ಫಿಶ್ಗೆ ಬರುವಂತದ್ದು. ಸೊ ಸಚ್ ಕೈಂಡ್ ಆಫ್ ದ ಸ್ಪೀಶೀಸ್ which releases ammonia as a waste product, NH3. N 3 times H alva, NH3, that is ammonia. Such kind of excretion is known as ammonotelism. ಅರ್ಥ ಆಗ್ತಿದೆಯಾ? Then urotelism or ureotelism. Here very simple again, the waste product in amphibians or amphibian-like species always excrete urea as a waste material. ಇಲ್ಲಿ ಏನ್ ಮಾಡುತ್ತೆ, ಯೂರಿಯಾ ಅನ್ನೋದನ್ನ ಬಾಡಿಯಿಂದ ವೇಸ್ಟ್ ಮಟೀರಿಯಲ್ ಆಗಿ ಆಚೆ ಹಾಕುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಈ ತರ ವೇಸ್ಟ್ ಮಟೀರಿಯಲ್ ನ ಪ್ರೊಡ್ಯೂಸ್ ಮಾಡೋ ಎಲ್ಲಾ ಗ್ರೂಪ್ ಆಫ್ ಆಂಫಿಬಿಯನ್ಸ್ ನ ಏನ್ ಹೇಳ್ತೀವಿ, ಅಥವಾ ಆನಿಮಲ್ಸ್ ಅನ್ನ ಏನ್ ಹೇಳ್ತೀವಿ ನಾವು, ಯೂರೋಟೆಲಿಸಮ್ ಎಕ್ಸ್ಕ್ರೀಷನ್ ಟೈಪ್ ಅಂತ ಹೇಳ್ತೀವಿ. ಯಾವ್ದಿರುತ್ತೆ ಇಲ್ಲಿ, ಎಸ್ಪೆಷಲಿ ಯೂರಿಯಾ. ಇಲ್ಲಿ ನೋಡಿ, ಅಮೋನಿಯಾ ಇರೋದ್ರಿಂದ ಅಮೆನೋಟೆಲಿಸಮ್, ಯೂರಿಯಾ ಇರೋದ್ರಿಂದ ಯೂರೋಟೆಲಿಸಮ್ ಆರ್ ಯೂರಿಯೋಟೆಲಿಸಮ್. ಅಂಡ್ ದೆನ್ ಯೂರಿಕೋಟೆಲಿಸಮ್, ಎಸ್ಪೆಷಲಿ ಏವ್ಸ್ ಅಂತಂದ್ರೆ ಎಂಟೈರ್ ಬರ್ಡ್ ಸ್ಪೀಶೀಸ್ ಏನಿದೆ ಅದೇನ್ ಮಾಡುತ್ತೆ, ವೇಸ್ಟ್ ಮಟೀರಿಯಲ್ ನ ಯಾವ್ದಾಗಿ ರಿಲೀಸ್ ಮಾಡುತ್ತೆ, ಯೂರಿಕ್ ಆಸಿಡ್. ಓಕೆ, ಸೊ ಸಚ್ ಕೈಂಡ್ ಆಫ್ excretion type is known as uricotelism. Uric acid. Okay, again there is a combination here. So based on this you can retain this concept in your mind. Andrenu idondu tip tara work agutte. Uric acid, uricotelism, ureotelism, urea. Okay, so such kind of excretion can be observed in 3 different group of animals. Okay, yes. So based on again the organs, excretory organ is totally different in different animals. ಇಲ್ಲಿ ಏನಾಗುತ್ತೆ, ವೇಸ್ಟ್ ಪ್ರಾಡಕ್ಟ್ ಅಂತೂ ಆಚೆ ಹಾಕುತ್ತೆ ಅನ್ನೋದು ಎಲ್ಲದರಲ್ಲೂ ಗೊತ್ತಾಯ್ತು ಅಲ್ವಾ. ಹಾಗೆ ಎಲ್ಲ ಆನಿಮಲ್ ಕಿಂಗ್ಡಮ್ ಅಲ್ಲೂ, ಎಲ್ಲಾ ಸ್ಪೀಶೀಸ್ ಅಲ್ಲೂ, ಸಿಂಪಲ್ ಆನಿಮಲ್ ಕಿಂಗ್ಡಮ್ ಅಲ್ಲಿ ನಾವು ಡಿಫ್ರೆಂಟ್ ಫೈಲಾಸ್ ನೋಡ್ತಾ ಹೋದ್ವಲ್ವಾ, ಕಾರ್ಡೇಟಾ, ವರ್ಟೆಬ್ರೇಟಾ. ಸೊ ಎಲ್ಲದರಲ್ಲೂ ಕೂಡ ಒಂದೇ ತರ ಆರ್ಗನ್ಸ್ ಇಲ್ಲ.
There are so many different type of organs are there to excrete all unwanted thing. Example, here it's in this table, the here excretory organs. This can be seen in so many type of species. ಅಥವಾ ನಾವು ಫೈಲ ಅಂತ ಹೇಳ್ಬೋದು. Okay? Yes. Protonephridia. It's an organ, or it's also known as flame cells. This can be seen in platyhelminthes. Platyhelminthes ಅಂದ್ರೆ ಹೀಗಿರುತ್ತೆ. ಇವೆಲ್ಲದೂ ಕೂಡ ಏನು ಪ್ಯಾರಾಸೈಟ್ಸ್ಗಳು. And then rotifiers, some annelids and cephalochordata. Annelids ಅಂತಂದ್ರೆ ಏನು, ಕೀಟಗಳು ಬರುತ್ತಲ್ವಾ, ಕೀಟಗಳು, ಕೀಟ ಪ್ರಭೇದ, ಎಂಟೈರ್ ಆಗಿ ದೊಡ್ಡದದು annelids, ಅಥವಾ ಮೊಲಸ್ಕಸ್, ಆ ತರದ್ರಲ್ಲಿ ಬರುವಂತ ಎಲ್ಲಾ ಆನಿಮಲ್ ಅಥವಾ ಸ್ಪೀಶೀಸ್ ಅಲ್ಲಿ ನಾವೇನ್ ಮಾಡ್ಬೋದು, ನೋಡ್ಬೋದು, ಪ್ರೋಟೋನೆಫ್ರಿಡಿಯಾ ಅನ್ನೋ ಒಂದು ಆರ್ಗನ್ ಅನ್ನ ಯೂಸ್ ಮಾಡಿಕೊಂಡು ವೇಸ್ಟ್ ಪ್ರಾಡಕ್ಟ್ ಅನ್ನ ಆಚೆ ಹಾಕುತ್ತೆ. ಇಟ್ಸ್ ಅ ವೆರಿ ಪ್ರಿಲಿಮಿನರಿ ಸ್ಟ್ರಕ್ಚರ್. ಅಂದ್ರೆ ಏನು, ತುಂಬಾ ವೆಲ್ ಆರ್ಗನೈಸ್ಡ್ ಆಗಿರುವಂತ ಸ್ಟ್ರಕ್ಚರ್ ಅಲ್ಲ ಪ್ರೋಟೋನೆಫ್ರಿಡಿಯಾ. ವೆರಿ ಬೇಸಿಕ್ ಆಗಿ ಆರ್ಗನೈಸ್ ಆಗಿರುವಂತ ಸ್ಟ್ರಕ್ಚರ್. ಅಂಡ್ ದೆನ್ ನೆಫ್ರಿಡಿಯಾ, ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ annelids. And then Malpighian tubules, especially these are seen in, or these are observed in insects. And then green gland or antennal glands are especially observed in crustaceans. ಈ ಸಮುದ್ರದ ಜೀವಿಗಳಿರುತ್ತಲ್ಲ, ಎಸ್ಪೆಷಲಿ ಹಾರ್ಡ್ ಶೆಲ್ ಇರುವಂತ ಎಲ್ಲ ಆನಿಮಲ್ಸ್, ಸಮುದ್ರ ತಳದಲ್ಲಿ ಸಿಗುವಂತದ್ದು, ಅದನ್ನ ನಾವೇನ್ ಹೇಳ್ತೀವಿ, ಪ್ರಾನ್, ಈ ತರ ಸ್ಪೀಶೀಸ್ ಬರುತ್ತೆ. ಅದರಲ್ಲಿ ನಾವು ಯಾವುದನ್ನ ನೋಡ್ಬೋದು, ಗ್ರೀನ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಎಕ್ಸ್ಕ್ರೀಟರಿ ಆರ್ಗನ್ ಇರುತ್ತೆ. ಇನ್ ಕೇಸ್ ಆಫ್ higher animals, we are excreting the waste product with the help of kidneys. ಓಕೆನಾ? ಎಲ್ಲಾ ಹೈಯರ್ ಅನಿಮಲ್ಸ್ ಅಲ್ಲೂ ಕೂಡ ಕಿಡ್ನೀಸ್ ಏನ್ ಮಾಡುತ್ತೆ, ವೇಸ್ಟ್ ಪ್ರಾಡಕ್ಟ್ ಅನ್ನ ಆಚೆ ಹಾಕುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ದ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಇಲ್ಲಿ ನಮಗೆ ಬೇಕಾಗಿರೋದೇನೋ ದ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್. ನಮ್ಗೆ ಆನೆದ್ ಬೇಡ, ಸಿಂಹದ್ ಬೇಡ, ಲಯನ್ ಬೇಡ, ಟೈಗರ್ ಬೇಡ, ಅದ್ಯಾವುದು ಜಿರಾಫಿದು ಕೂಡ ಏನು ಕಿಡ್ನೀಸ್ ಬೇಡ ನಮ್ಗೆ. ಸೊ ನಮ್ಗೇನ್ ಬೇಕು, ದ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ನೆಕ್ಸ್ಟ್, ಇನ್ ದ ಫ್ಯೂಚರ್ ಏನಾದ್ರು ಆ ಲೆವೆಲ್ಗೆ ಹೋದ್ರೆ ನೀವು, ಆಗ ಕೆಲಸ ಹೇಗೆ ವರ್ಕ್ ಮಾಡುತ್ತೆ ಅಥವಾ ವರ್ಕ್ ಯಾವ ಲೆವೆಲ್ ಅಲ್ಲಿ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬಹುದು. ಸೊ look at here, this is a kidney. ಎಲ್ಲಿದೆ ನಮ್ಗೆ, ನಮ್ಮ ಮಿಡ್ರಿಬ್ ಇದೆಯಲ್ವಾ, ಮಿಡ್ರಿಬ್ ಅಂದ್ರೇನು, ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಮಧ್ಯದಲ್ಲಿ, ಸ್ಪೈನಲ್ ಕಾರ್ಡಿನ ಆಚೆ ಈಚೆ ಇದೆ, ಎಸ್ಪೆಷಲಿ L3, L2 ಅಂಡ್ ದೆನ್ L1. L1 ಅಂದ್ರೇನು, L ಅಂದ್ರೇನು ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ನಿಮ್ಮ ಲಂಗ್ಸ್ ಆದ್ಮೇಲೆ, ಡೈರೆಕ್ಟ್ ಲಂಗ್ಸ್ ಆದ್ಮೇಲೆ ಏನಾಗಿದೆ, ಲಿವರ್ ಇದೆ. ಲಿವರಿನ ಹಿಂಭಾಗದಲ್ಲಿ, ಎಸ್ಪೆಷಲಿ ಸ್ಪೈನಿನ ಆಚೆ ಈಚೆ, ಆಫ್ಕೋರ್ಸ್ ಎಲ್ಲ ಕಡೆ ಇರುತ್ತೆ, ಕೊನೆ ತನಕನೂ ಇರುತ್ತೆ, ಟೇಲ್ ಬೋನ್ ತನಕನೂ ಕೂಡ ಸ್ಪೈನ್ ಇದ್ದೇ ಇರುತ್ತೆ, ಸ್ಪೈನಲ್ ಕಾರ್ಡ್, ಬೆನ್ನಿನ ಹುರಿ. ಆದ್ರೆ ಲಿವರ್ ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ ನೋಡೋದಕ್ಕೆ, ಕಿಡ್ನಿಗಳು. 2 ಕಿಡ್ನಿ ಏನ್ ಮಾಡಿದೆ ನಮ್ಮಲ್ಲಿ ಪ್ಲೇಸ್ ಆಗಿದೆ. ಓಕೆ, ದಟ್ ಈಸ್ ಅ ಮೇಜರ್ ಲೊಕೇಶನ್ ಆಫ್ ಕಿಡ್ನಿ ಇನ್ human body. The human excretory system majorly includes kidney, ureterus, urinary bladder and urethra. Okay, ಅದನ್ನ ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ ಏನೇನು ಅಂತ ಹೇಳಿ. And the major functional unit of kidney is the nephron. Nephron ಅನ್ನೋದು ಒಂದು ಟ್ಯೂಬ್ಯೂಲ್ಸ್ ಇದೆ. That is a major functional unit in kidney. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ, ನೀವು ಮನೆಗಳಲ್ಲಿ ಪ್ಯೂರೆಟ್ ಇರ್ಬೋದು, ಅಕ್ವಾಗಾರ್ಡ್ ಇರ್ಬೋದು, ಅಥವಾ ರೆಗ್ಯುಲರ್ ಸಿಂಪಲ್ ಕ್ಯಾಂಡಲ್ ಮೊದಲೆಲ್ಲ ಬರ್ತಾ ಇತ್ತಲ್ವಾ, ಫಿಲ್ಟರ್ನ ಯೂಸ್ ಮಾಡ್ತಾ ಇರಬಹುದು, ಎಲ್ಲರ ಮನೆಯಲ್ಲೂ ಇರಬಹುದು. ಸೊ ಅದ್ರಲ್ಲಿ ಏನ್ ಮಾಡುತ್ತೆ, ನೀವು ವಾಟರ್ನ ಹಾಕ್ತೀರಿ,
ಯಾವುದೇ ಅಕ್ವಾಗಾರ್ಡ್ ಇರಲಿ, ಆಮೇಲೆ ಪ್ಯೂರಿಟ್ ಇರಲಿ, ವೆರೈಟಿ ಬ್ರ್ಯಾಂಡ್ ನೇಮಲ್ಲಿ ಇದೆ ಅಲ್ವಾ ಫಿಲ್ಟ್ರೇಷನ್ ಯೂನಿಟ್. ನೀರನ್ನು ಹಾಕಿದ ತಕ್ಷಣ ಅದೇನು ಮಾಡುತ್ತೆ, ಅದರಲ್ಲಿರೋ ಅನ್ವಾಂಟೆಡ್ ಕೆಮಿಕಲ್ ಥಿಂಗ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಅಥವಾ ಸಾಲಿಡ್ ಕಂಪೋನೆಂಟ್ ಇರ್ಬೋದು, ಡಿಸಾಲ್ವ್ಡ್ ಮಟೀರಿಯಲ್ ಇರ್ಬೋದು, ಆ ಕ್ಯಾಂಡಲ್ ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಲ್ವಾ. ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ಇರುತ್ತೆ, ಅದು ಕಂಪ್ಲೀಟ್ ಆಗಿ ಫಿಲ್ಟರ್ ಔಟ್ ಆದಮೇಲೆ ಫಿಲ್ಟರ್ ಆಗಿರೋಂಥ ಒಂದು ವಾಟರ್ನ ಕಲೆಕ್ಟ್ ಮಾಡಿ ಅಲ್ಲಿ ಇಟ್ಕೊಳ್ಳುತ್ತೆ ಅಲ್ವಾ. ಎಸ್, ಈ ಥರ ಹೀಗೆ ಬಾಡಿ. ನಾನು ಸಿಂಪಲ್ ಆಗಿರೋ ಕ್ಯಾಂಡಲ್ ವೈಸ್ ಫಿಲ್ಟರ್ನ ಹೇಳ್ತೇನೆ. ಓಕೆ, 2 ಕ್ಯಾಂಡಲ್ ಇರುತ್ತಲ್ವಾ, ವಾಟರ್ ಏನು ಮಾಡುತ್ತೆ, ಇಲ್ಲಿ ಅನ್ವಾಂಟೆಡ್ ಥಿಂಗ್ಸ್ನ ಪ್ಯೂರಿಫೈ ಮಾಡುತ್ತೆ. ಫೈನಲಿ ಈ ಥರ ಡ್ರಿಪ್ಪಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ವಾಟರ್ ಸ್ಟೋರ್ ಆಗ್ತಾ ಹೋಗುತ್ತೆ. ಇದು ಸಿಂಪಲ್ ಬೇಸಿಕ್ ಆಗಿರುವಂಥ ಫಿಲ್ಟರಿಂಗ್ ಯೂನಿಟ್ ಅಲ್ವಾ. ಇದನ್ನ ನಾವೇನು ಹೇಳ್ತೀವಿ, ವಾಟರ್ ಫಿಲ್ಟರ್ ಅಲ್ಲಿ ಕ್ಯಾಂಡಲ್ಸ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಕೆಲವೊಂದು ಮಟೀರಿಯಲ್ಸ್ನ ಹಾಕಿ ರೆಡಿ ಮಾಡಿರ್ತಾರೆ, ಅನ್ವಾಂಟೆಡ್ ಇಂಪ್ಯೂರಿಟಿನ ತೆಗೆಯೋದಕ್ಕೆ ಅಂತಾನೆ ರೆಡಿ ಮಾಡಿರುವಂಥದ್ದು. ಇವನ್ ಈಗ ಬೇರೆ ಎಲ್ಲ ಯೂನಿಟ್ಸ್ ಬಂದಿದೆಯಲ್ಲ, ಆಲ್ಮೋಸ್ಟ್ ಆಲ್ ಇದೇ ಮೆಕ್ಯಾನಿಸಮ್ ಅಲ್ಲೇ ವರ್ಕ್ ಆಗುತ್ತೆ. ಹಾಗೆ ಕಿಡ್ನಿ ಅನ್ನೋದು ಒಂದು ಫಿಲ್ಟರ್ ಅಲ್ವೇ. ಕ್ಯಾಂಡಲ್ಸ್ ಏನಿದೆ ರೆಗ್ಯುಲರ್ ಆಗಿ ಹೊರಗಡೆಯಿಂದ ರೆಡಿ ಮಾಡ್ಕೊಂಬರೋದು, ಬಟ್ ದ ನೆಫ್ರಾನ್ ಈಸ್ ಆಲ್ರೆಡಿ ಇನ್ಬಿಲ್ಟ್ ಇನ್ ಕಿಡ್ನಿ ಒಳಗಡೆಗೆ ಏನಾಗಿದೆ, ಕ್ಯಾಂಡಲ್ಸ್ ಇದೆ, ಅದನ್ನ ನಾವೇನ್ ಹೇಳ್ತೀವಿ, ನೆಫ್ರಾನ್. ಈ ನೆಫ್ರಾನ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಅನ್ವಾಂಟೆಡ್ ಥಿಂಗನ್ನ ಜೊತೆಗೆ ಅನ್ವಾಂಟೆಡ್ ಥಿಂಗನ್ನ ರಿಮೂವ್ ಮಾಡೋ ಟೈಮಲ್ಲಿ ಬೇಕಾಗಿರೋ ಐಟಮ್ ಕೂಡ ಕೆಲವೊಂದ್ಸಲಿ ಮಿಕ್ಸಪ್ ಆಗುತ್ತೆ. ಅದನ್ನೆಲ್ಲದನ್ನು ಮತ್ತೆ ಬೇಕಾಗಿರೋದನ್ನ ವಾಪಸ್ ಕಳಿಸಿ ಬೇಡದೇ ಇರೋದನ್ನ ಆಚೆ ಹಾಕೋದಕ್ಕೆ ಅಂತಾನೆ ಒಂದು ಯೂನಿಟ್ ಇದೆ. ಆ ಯೂನಿಟ್ನ ನಾವೇನ್ ಹೇಳ್ತೀವಿ, ನೆಫ್ರಾನ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ವಾಟ್ ಈಸ್ ದ ಕೀ ರೋಲ್ ಆಫ್ ನೆಫ್ರಾನ್ ಇನ್ ಕಿಡ್ನಿ? ಅರ್ಥ ಆಯ್ತಾ? ಎಸ್, ಇಟ್ಸ್ ಅ ಬೇಸಿಕ್ ಪಾರ್ಟ್ ಆಫ್ ಕಿಡ್ನಿ. ಎಲ್ಲಿದೆ, ಲಂಗ್ಸ್ ಆದ್ಮೇಲೆ ಲಂಗ್ಸ್ ಅದ್ರ ಮೇಲ್ಗಡೆ ಮಿಡ್ ರಿಬ್ ಇರುತ್ತಲ್ವಾ, ಏನು ರಿಬ್ಸ್ ಇರುತ್ತಲ್ವಾ, ಏನ್ ಹೇಳ್ತೀವಿ ಅದಕ್ಕೆ, ಎದೆಯ ಭಾಗದಲ್ಲಿ ಇರುತ್ತಲ್ವಾ, ಹಾರ್ಡ್ ಮಟೀರಿಯಲ್, ಕಾರ್ಟಿಲೇಜಿಯಸ್ ಕಂಪೋನೆಂಟ್, ಅದ್ರ ಕೆಳಗಡೆಗೆ ಕಿಡ್ನಿ ಇರುತ್ತೆ. ಸೊ ದ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಮೇಜರ್ಲಿ ಹ್ಯಾವ್ ಅ ಪೇರ್ ಆಫ್ ಕಿಡ್ನಿ ಅಂತಂದ್ರೆ ಏನು, ಒಂದು ಜೊತೆ ಅಂದ್ರೆ ಏನು, ಕಂಪ್ಲೀಟ್ ಆಗಿ 2. ದಿಸ್ ಇಸ್ ಅ ಪೇರ್ ಆಫ್ ಕಿಡ್ನಿ ಅಂಡ್ ದೆನ್ ಅ ಪೇರ್ ಆಫ್ ಯುರೆಟರಸ್. ಸ್ಪೆಲ್ಲಿಂಗ್ ತಪ್ಪಾಗಿ ಬರಿಬೇಡಿ, ಯುರೆಟರಸ್ ಏನು, ಇಟ್ಸ್ ಅ ಕಂಪ್ಲೀಟ್ ಕನೆಕ್ಷನ್ ಬಿಟ್ವೀನ್ ಯೂರಿನರಿ ಬ್ಲಾಡರ್ ಅಂಡ್ ದೆನ್ ಕಿಡ್ನೀಸ್. ಕಿಡ್ನಿ ಮತ್ತೆ ಈ ಪಾಕೆಟ್ಗೆ ಕನೆಕ್ಷನ್ ಕೊಡ್ಬೇಕಲ್ವಾ, ಸ್ಟೋರ್ ಮಾಡೋದಕ್ಕೆ ಅನ್ವಾಂಟೆಡ್ ಥಿಂಗ್, ಆ ಕನೆಕ್ಷನ್ ನಾವೇನ್ ಹೇಳ್ತೇವೆ, ಪೇರ್ ಆಫ್ ಯುರೆಟರಸ್. ಅಂಡ್ ದೆನ್ ದಿಸ್ ಇಸ್ ಅ ಯೂರಿನರಿ ಬ್ಲಾಡರ್. ಈ ಬ್ಲಾಡರ್ ಅಲ್ಲಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಅನ್ವಾಂಟೆಡ್ ವೇಸ್ಟ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಯೂರಿನ್ ಅಂತ ಹೇಳ್ತೀವಿ. ಯೂರಿನ್ ಏನ್ ಮಾಡುತ್ತೆ, ವಿತ್ ಹೆಲ್ಪ್ ಆಫ್ ಯುರೆತ್ರಾ ಅಂದ್ರೆ ಏನು, ಯೂರಿನ್ ಪಾಸ್ ಆಗುವಂತ ಜಾಗನ ನಾವೇನ್ ಹೇಳ್ತೀವಿ, ಅಥವಾ ಒಂದು ಮಸಲ್ ಮೂವ್ಮೆಂಟ್ ಏನ್ ಹೇಳ್ತೀವಿ ನಾವಿಲ್ಲಿ, ಯುರೆತ್ರಾ ಅಂತ ಹೇಳ್ತೀವಿ. ವಿತ್ ದ ಹೆಲ್ಪ್ ಆಫ್ ದೀಸ್ ಮಸಲ್ ಕಾಂಟ್ರಾಕ್ಷನ್ ದ ಯೂರಿನ್ ಈಸ್ ಕಂಪ್ಲೀಟ್ಲಿ ಎಕ್ಸ್ಕ್ರೀಟೆಡ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಮೇಜರ್ ಪಾರ್ಟ್ ಆಫ್ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಎಷ್ಟಿದೆ, 1, 2 and then 3 and then 4. Pair of kidneys, a pair of ureterus, urinary bladder and then urethra. Okay? Yes. Elaboration ಅಲ್ಲಿ ನೋಡೋದಾದ್ರೆ, ದ ಸ್ಟ್ರಕ್ಚರ್ ಆಫ್ ಕಿಡ್ನಿ. ಫಸ್ಟ್ ನಾವೇನ್ ಮಾಡಬೇಕು, ಇದೆಷ್ಟು ಮೇಜರ್ ಆಗಿರುವಂತ ಯೂನಿಟ್, ಆ ಯೂನಿಟ್ ಒಳಗಡೆಗೆ ದಿಸ್ ಇಸ್ ಅ ಹೋಲ್ ಯೂನಿಟ್. ಯಾವ್ದದು, ಕಿಡ್ನಿಯಲ್ಲಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಪ್ಯೂರಿಫೈ ಮಾಡುವಂಥದ್ದು. ಸೊ ಇನ್ ದ ಸ್ಟ್ರಕ್ಚರ್ ಆಫ್ ಕಿಡ್ನಿ, ನೀವು ಎಕ್ಸಾಮ್ ಅಲ್ಲಿ ಈ ಪಾಯಿಂಟ್ ಏನಿದೆ ತುಂಬಾ ಇಂಪಾರ್ಟೆಂಟ್, ಬೋರ್ಡ್ ಎಕ್ಸಾಮ್ ಅಲ್ಲಿ ಬರುತ್ತೆ ಮಾರ್ಕ್ಸ್, ನೀಟಾಗಿ ಲೇಬಲ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಂತ. ನೀವೇನ್ ಮಾಡ್ಬೇಕು, ಈ ತರ ಡೈಗ್ರಾಮ್ ಅನ್ನ ಹಾಕಿ ಫೈನಲಿ ಯು ಹ್ಯಾವ್ ಟು ಲೇಬಲ್ ದ ಆಲ್ ಪ್ಲೇಸಸ್.
inferior vena cava, pelvis, okay, pelvis, medulla, cortex, ureter, okay, dorsal aorta, kidney, renal vein, renal artery. Renal vein and renal arteries are especially connected to the kidney. These are blood vessels. ಇಲ್ಲೇನ್ ಮಾಡುತ್ತೆ, ಬ್ಲಡ್ ಅಲ್ಲಿ ಇರುವಂತ ಅನ್ವಾಂಟೆಡ್ ಥಿಂಗ್ ಅನ್ನೇ ಇದು ಪ್ಯೂರಿಫೈ ಮಾಡ್ಬೇಕಾಗಿರೋದು. ಹಾಗಾಗಿ ಕಿಡ್ನಿಗಳಿಗೆ ಯಾವ್ದು ಕನೆಕ್ಷನ್ ಇರಬೇಕು, ಇಲ್ಲಿ ಬ್ಲೂ ಕಲರ್ ಅಂತ ರೆಡ್ ಕಲರ್ ಇದೆ ಅಲ್ವಾ, ಕಾಣಿಸ್ತಿದೆ ಅಲ್ವಾ, ಇದೇನ್ ಮಾಡುತ್ತೆ, ರೇನಲ್ ಆರ್ಟ್ರಿ ಅಂಡ್ ದೆನ್ ರೇನಲ್ ವೇನ್. ಕಂಪ್ಲೀಟ್ ಆಗಿ ಬ್ಲಡ್ ಅಲ್ಲಿರುವಂತ ಅನ್ವಾಂಟೆಡ್ ಥಿಂಗ್ ಅನ್ನ ಪ್ಯೂರಿಫೈ ಮಾಡಕ್ಕೆ ಅಂತಾನೆ ಕನೆಕ್ಷನ್ ಇರುವಂತದ್ದು, ಕಳಿಸುವಂತದ್ದು ಬ್ಲಡ್ ಅನ್ನ. That is renal artery and then renal vein. So this is a typical structure of kidney. Especially this have a fibrous capsule. ಇಲ್ಲಿ ಏನಾಗಿದೆ, ಕ್ಯಾಪ್ಸೂಲ್ ಇಂದ ಫಾರ್ಮೇಶನ್ ಆಗಿದೆ. And then the connected area which connects the blood vessels, that portion is known as hilum. ಓಕೆ, ಹೀಲಮ್ ಅಂದ್ರೆ ಏನು, ಯಾವ್ದನ್ನ ಕನೆಕ್ಷನ್ ಮಾಡುತ್ತೆ, ರೇನಲ್ ಆರ್ಟ್ರಿ ಅಂಡ್ ದೆನ್ ರೇನಲ್ ವೇನ್. ಓಕೆ, ದೆನ್ ರೇನಲ್ ಪೆಲ್ವಿಸ್, ದಿಸ್ ಇಸ್ ಅಗೈನ್ ಅ ಏರಿಯಾ. ಅಂಡ್ ಫೈನಲಿ ದಿಸ್ ಇಸ್ ಅ ಕನೆಕ್ಟಿಂಗ್ ಟ್ಯೂಬ್ಯೂಲ್ಸ್, ಅಥವಾ ಇದನ್ನ ನಾವು ಟ್ಯೂಬ್ ಅಂತ ಹೇಳ್ತೀವಿ, ಯುರೆಟರ್ ಅಂತ ಕೂಡ ಹೇಳ್ಬೋದು. ದಿಸ್ ಇಸ್ ಅ ಯೂರಿನರಿ ಬ್ಲಾಡರ್ ಅಂಡ್ ದೆನ್ ಯುರೆತ್ರ. ಸೊ ದಿಸ್ ಇಸ್ ಅ complete simple structure of kidney. Then what is kidney ಅನ್ನೋದನ್ನ ನೋಡೋದಾದ್ರೆ, kidney is a reddish brown bean shaped structure. ಕಾಣಿಸ್ತಿದೆಯಲ್ವಾ, ನಿಮ್ಮ ಮುಷ್ಟಿ ತರ ಇರುತ್ತೆ ಹೀಗೆ. ಇಲ್ಲಿ reddish brown bean shaped structure enclosed in a tough 3-layered fibrous capsule. ಇಲ್ಲಿ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಕಿಡ್ನಿ 3 ಲೇಯರ್ ಅಲ್ಲಿ ಟಫ್ ಕ್ಯಾಪ್ಸೂಲ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಸೇಮ್ ನಿಮ್ಮ ಯಾವುದು ಅಲಸಂದೆ ಕಾಳು ಇರುತ್ತಲ್ವಾ, ನೋಡಿದೀರಾ ಅಲಸಂದೆ ಕಾಳು, ಸೇಮ್ ಅದೇ ಶೇಪ್ ಅಲ್ಲ ಇರುತ್ತೆ. ಆಲ್ಮೋಸ್ಟ್ ಆಲ್ ಅದೇ ಕಲರ್ ಅಲ್ಲೂ ಕೂಡ ಸ್ಲೈಟ್ ರೆಡಿಶ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. And it is situated between the levels of last thoracis and third lumbar vertebrata. ಇಲ್ಲಿ ನೋಡಿ, ಥೊರಾಸಿಕ್ ಏನು, ಥೊರಾಸಿಕ್ ರೀಜನ್ ಅಂದ್ರೆ ಏನು, ಕಂಪ್ಲೀಟ್ ಆಗಿ ಲಂಗ್ ಏನಾಗುತ್ತೆ, ಲಂಗ್ಸ್ ಏನಾಗುತ್ತೆ, ಎಂಡ್ ಆಗುತ್ತೆ. ಆ ರೀಜನ್ ಅನ್ನ ನಾವೇನ್ ಹೇಳ್ತೀವಿ, ಥೊರಾಸಿಸ್. T12, T11, T10 ಕಂಪ್ಲೀಟ್ ಆಗಿ ಇಲ್ಲಿ ಲಂಗ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಆ ಕಂಪ್ಲೀಟ್ ಆಗಿ ಈ ಏರಿಯಾದಲ್ಲಿ T10, T12, T11, 12. ಟಿ ಅಂದ್ರೆ ಏನು, ಥೊರಾಸಿಸ್. ಲಂಗ್ಸ್ ಇರೋ ಸ್ಪೈನಲ್ ಕಾರ್ಡ್ ಎಂಡ್ಗೆ ನಾವೇನ್ ಹೇಳ್ತೀವಿ, ಥೊರಾಸಿಸ್ ರೀಜನ್ ಅಂತ ಹೇಳ್ತೀವಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಫೈನಲ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ, ದ ಲಂಬಾರ್ ರೀಜನ್, ಲಂಬಾರ್, L1, L2, L3. ಸ್ಪೈನಲ್ ಕಾರ್ಡ್ ಅಲ್ಲಿ ಅದ್ ಒಂದೊಂದು ಬೆನ್ಮೂಳೆ ಇರುತ್ತಲ್ವಾ, ಅದಕ್ಕೂ ಅದರದ್ದೇ ಆದ ನಂಬರಿಂಗ್ಸ್ ಇದೆ, ಬೇಸ್ಡ್ ಆನ್ ಅ ಪ್ಲೇಸ್. ಲಂಗ್ಸ್ ಇರೋ ಜಾಗದಲ್ಲಿ ಥೊರಾಸಿಸ್ ಅಂತ ಹೇಳ್ತೀವಿ ನಾವು. ಕಂಪ್ಲೀಟ್ ಆಗಿ ಸ್ಟಮಕ್ ಮತ್ತೆ ಇಂಟೆಸ್ಟೈನಲ್ ಏರಿಯಾ ಇರುತ್ತಲ್ಲ, ಇಂಟೆಸ್ಟೈನಲ್ ಏರಿಯಾಕ್ಕಿಂತ ನೆಕ್ಸ್ಟ್ ಏರಿಯಾ, ಅದನ್ನ ನಾವೇನ್ ಹೇಳ್ತೀವಿ, ಲಂಬಾರ್ ರೀಜನ್ ಅಂತ ಹೇಳ್ತೀವಿ. ಇಟ್ಸ್ ಅ ರಿಬ್ ರೀಜನ್. ರಿಬ್ ಒಳಗಡೆ ಏನಿರುತ್ತೆ, ಕಿಡ್ನಿ ಇರುತ್ತೆ. ಸೊ ಹಾಗಾಗಿ ನೀವು ಆಕ್ಸಿಡೆಂಟಲ್ಲಿ ಇಲ್ಲೇನಾದ್ರೂ ಏಟ್ ಆಯ್ತು ಅಂತಂದ್ರೆ ಕಿಡ್ನಿಗೂ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇದೆ. ನಾಟ್ ಎಟ್ ಆಲ್ ಯಾವಾಗ್ಲೂ ಹಾಗೇ ಆಗ್ಬಿಡುತ್ತೆ ಅನ್ನೋದಿಲ್ಲ. ಎಸ್, ಎಲ್ಲಿ ಪ್ಲೇಸ್ ಆಗಿರುವಂತದ್ದು, ಥರ್ಡ್ ಲಂಬಾರ್ ವರ್ಟೆಬ್ರೇಟಾ, L3 ಸ್ಪೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಸೊ ದಟ್ ಈಸ್ ಕಿಡ್ನಿ ಲೊಕೇಶನ್. ಅರ್ಥ ಆಗ್ತಿದ್ಯಾ? ಕಿಡ್ನಿ ಮಾತ್ರ ಎಲ್ಲಿ ತನಕ ಲೊಕೇಟ್ ಆಗಿರೋದು, L3 ರೀಜನ್ಗೆ ಮಾತ್ರ. ಆದ್ರೆ ಟ್ಯೂಬ್ಯೂಲ್ಸ್ ಏನಿದೆ ಇಲ್ಲಿ ಕನೆಕ್ಷನ್ ಇದೆಯಲ್ಲ, ಕನೆಕ್ಷನ್ ಕಂಪ್ಲೀಟ್ ಆಗಿ ಇನ್ನ ಎಂಡ್ ಆಗುತ್ತೆ, ಇನ್ನು ಎಕ್ಸ್ಟೆಂಡ್ ಆಗುತ್ತೆ.
ಸೊ ದಟ್ ಈಸ್ ಅ ureter. The typical kidney structure of human beings majorly measures 10 to 12 ಸೆಂಟಿಮೀಟರ್. ಇಷ್ಟೇ ಚಿಕ್ಕದು. ನಿಮ್ಮ ಸ್ಕೇಲನ್ನ ನೀವು ಮೆಜರ್ ಮಾಡಿದ್ರೆ, ಇಮ್ಯಾಜಿನ್ ಮಾಡ್ಕೊಂಡ್ರೆ, ನಿಮ್ಮ 30 ಸೆಂಟಿಮೀಟರ್ ಸ್ಕೇಲಲ್ಲಿ 10 to 12 ಸೆಂಟಿಮೀಟರ್ ಅಷ್ಟೇ ಏನಾಗಿರುತ್ತೆ, ಉದ್ದವಾಗಿರುತ್ತೆ. ವೆರಿ ಸ್ಮಾಲ್, ವೆರಿ ಸ್ಮಾಲ್. ಬಟ್ ದ ವಿಡ್ತ್ ಈಸ್ ಅಗೇನ್ ವೆರಿ ಸ್ಮಾಲ್, 5 to 7 ಸೆಂಟಿಮೀಟರ್. ಅಲ್ವಾ, ಎಷ್ಟು ಚಿಕ್ಕದು ಅಂತ ಹೇಳಿ. ಬಟ್ ಅದರ ಕೆಲಸ ಮಾತ್ರ ತುಂಬಾ ದೊಡ್ಡದು. ಅದು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಫೈನಲಿ ವಿ ಫಿಲ್ಡ್ ವಿತ್ ಟೋಟಲಿ ವೇಸ್ಟ್ ಮಟೀರಿಯಲ್. ಹಾಗಾಗಿ ಇದೇನ್ ಮಾಡ್ಬೇಕು, ನಾವು ಈ ಫಂಕ್ಷನ್ ಕಿಡ್ನಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. 2 to width ಅಂದ್ರೇನು, ಅಗಲ 5 to 7 ಸೆಂಟಿಮೀಟರ್. ಅಂಡ್ ದೆನ್ ಥಿಕ್ನೆಸ್ ಆಫ್ ಕಿಡ್ನಿ ಇಸ್ ಓನ್ಲಿ 2 to 3 ಸೆಂಟಿಮೀಟರ್. ಥಿಕ್ನೆಸ್ ಅಂದ್ರೇನು, ದಪ್ಪ. ಕಿಡ್ನಿಯ ಸೈಜ್ ಏನಿದೆ, ಎಷ್ಟು ಸೆಂಟಿಮೀಟರ್ ಇದೆ, ಇಟ್ಸ್ ವೆರಿ ವೆರಿ ಸ್ಮಾಲ್, 2 to 3 ಸೆಂಟಿಮೀಟರ್. ಇಷ್ಟೇ ಅಂದ್ರೆ ಇಷ್ಟೇ ಅಗಲವಾಗಿರುವಂತ ಒಂದು ಅಲಸಂದೆ ಬೀಜ ತರನೇ ಇರುತ್ತೆ. ಸೊ ದಟ್ ಈಸ್ ದ ಸೈಜ್ ಆಫ್ ದ ಕಿಡ್ನಿ. And the average weight of kidney is only 120 to 170 gram. 150 ಗ್ರಾಮ್ ಇರುತ್ತೆ ಅಷ್ಟೇನೆ, ಆವರೇಜ್ ಆಗಿ ಹೇಳೋದಾದ್ರೆ. ಡಿಪೆಂಡ್ಸ್ ಆನ್ ಪರ್ಸನಾಲಿಟಿ, ಡಿಪೆಂಡ್ಸ್ ಆನ್ ಪರ್ಸನ್. ಎಲ್ಲಾ ಪರ್ಸನ್ ಅಲ್ಲೂ ನಾವು 120ನೇ ನೋಡೋಕ್ಕಾಗಲ್ಲ, 170ನೇ ನೋಡೋಕ್ಕಾಗಲ್ಲ. ಇಟ್ಸ್ ಆವರೇಜ್. ಆವರೇಜ್ ಅಂದ್ರೇನು, ಒಂದಷ್ಟು ಗ್ರೂಪ್ ಅನ್ನ ತಗೊಂಡು ಅದರಲ್ಲಿ ಮೆಷರ್ ಮಾಡಿದಾಗ ಸಿಕ್ಕಿರುವಂತ ಒಂದು ವೇಟ್. ಇಷ್ಟೇ ತೂಕ ಇರುತ್ತೆ. ಕಿಡ್ನಿನ ತೆಗೆದು ವೇಯಿಂಗ್ ಬ್ಯಾಲೆನ್ಸ್ ಅಲ್ಲಿ ಹಾಕಿದ್ರೆ ಎಷ್ಟು ಗ್ರಾಮ್ ಬರುತ್ತೆ ನಮಗೆ, 150 ಗ್ರಾಮ್ ಅಷ್ಟೇನೆ. ಓಕೆ, ಬಟ್ ಆನ್ ದ ಕಾನ್ಕೇವ್ ಸೈಡ್ ಆಫ್ ದ ಕಿಡ್ನಿ, ಕಾನ್ಕೇವ್ ಅಂದ್ರೇನು, ಹೀಗೆ ಒಳಗಡೆ ಪೋರ್ಷನ್ ಅಲ್ಲಿ, ಕಾನ್ಕೇವ್ ಸೈಡ್ ಆಫ್ ದ ಕಿಡ್ನಿ ದೆರ್ ಇಸ್ ಆನ್ ಓಪನಿಂಗ್. ಇಲ್ಲಿದೆ ಅಲ್ವಾ, ಇದನ್ನ ನಾವು ಓಪನಿಂಗ್ ಅಂತ ಹೇಳ್ತೀವಿ. ದಿಸ್ ಓಪನಿಂಗ್ ಈಸ್ ನೋನ್ ಆಸ್ ಹಿಲಮ್ ಆರ್ ಹಿಲಸ್. ಈವನ್ ನೀವು ಪ್ಲಾಂಟ್ ಸೀಡ್ಸ್ ಅಲ್ಲಿ ನೋಡಿದಾಗಲೂ ಕೂಡ ನಾವು ಇದೇ ನೇಮಿಂಗ್ ಅಲ್ಲೇ ಹೇಳ್ತೀವಿ ಅಲ್ವಾ, ಹಿಲಮ್ ಆರ್ ಹಿಲಸ್. ಥ್ರೂ ವಿಚ್ ಬ್ಲಡ್ ವೆಸಲ್ಸ್, ನರ್ವ್ಸ್, ಲಿಂಫ್ಯಾಟಿಕ್ ಡಕ್ಟ್ಸ್ ಅಂಡ್ ದೆನ್ ಯುರೆಟೆರಾ ಎಂಟರ್ ದ ಕಿಡ್ನಿ. ಇದೇ ಓಪನಿಂಗ್ ಥ್ರೂ ಏನಾಗುತ್ತೆ, ಲಿಂಫ್ಯಾಟಿಕ್ ವೆಸಲ್ಸ್ ಕನೆಕ್ಟ್ ಆಗಿರುತ್ತೆ, ಯುರೆಟೆರಾ ಕನೆಕ್ಟ್ ಆಗಿರುತ್ತೆ, ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ಅ ಟೋಟಲಿ ಓಪನಿಂಗ್ ಗೇಟ್ ಫಾರ್ ಆಲ್ ದ capillaries and then tubules. Okay, this is a structure of typical kidney. ಅರ್ಥ ಆಗ್ತಿದೆಯಾ? ಎಸ್, ಇಲ್ಲಿ ನೋಡಿ, ಈ ಕಂಪ್ಲೀಟ್ ಓಪನ್ ಏರಿಯಾ ಏನಿದೆ ಅಲ್ವಾ, ಇದನ್ನ ರೇನಲ್ ಪೆಲ್ವಿಸ್ ಅಂತ ಹೇಳ್ತೀವಿ. ಇದನ್ನ ಒಳಗಡೆ ಓಪನ್ ಮಾಡಿದಾಗ ಮಸಲ್ ಮತ್ತೆ ಫೈಬರ್ಸ್ ಇಂದ ಫಿಲ್ ಆಗಿರುತ್ತೆ. ಇದನ್ನ ನಾವು ಏನ್ ಹೇಳ್ತೇವೆ, ಕಾರ್ಟೆಕ್ಸ್. ಈ ಪಿರಾಮಿಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ವಾ, ಇದನ್ನ ಮೆಡುಲರಿ ಪಿರಾಮಿಡ್ಸ್ ಅಂತ ಹೇಳ್ತೀವಿ, ಟ್ರಯಾಂಗಲ್ ಶೇಪ್ ಅಲ್ಲಿ ಇರುತ್ತೆ. ಫೈನಲಿ ಈ ಕಾಲಮ್ಸ್ ಏನಿದೆ ಈ ತರ ಹೀಗೆ, ಇದನ್ನ ರೇನಲ್ ಕಾಲಮ್ಸ್ ಅಂತ ಹೇಳ್ತೀವಿ. ರೇನಲ್ ಅಂದ್ರೆ ಏನು, ಇಟ್ಸ್ ಟೋಟಲಿ ಅಬೌಟ್ ಕಿಡ್ನಿ. ಕಿಡ್ನಿಯಲ್ಲಿರುವಂತ ನರ್ವ್ಸ್ ಮತ್ತೆ ಕೆಪಿಲರೀಸ್ಗೆ ಏನಂತ ನೇಮ್ ಮಾಡಿರೋಂಥದ್ದು ರೇನಲ್. ರೇನಲ್ ಅಂದ್ರೆ ಏನು, ಕಿಡ್ನಿ. ಅರ್ಥ ಆಗ್ತಿದ್ಯಾ? ಎಸ್. ದೆನ್ let us move on to the structural and functional unit of kidney, that is a nephron. Where is nephron? ಇಲ್ಲೆಲ್ಲೂ ನಾವು ನೋಡೇ ಇಲ್ವಲ್ಲ ಅಂತ ಕೇಳಿದ್ರೆ, this is nephron. ಈ ಒಂದು ಸಿಂಗಲ್ ಪಿರಾಮಿಡ್ ಅಲ್ಲಿ ಎಷ್ಟು ನೆಫ್ರಾನ್ ಇರುತ್ತೆ, ಇಷ್ಟೇ ಚಿಕ್ಕದಾಗಿರುವಂತ ಒಂದು ಎಂಡಿಂಗ್ಸ್ ಇರುತ್ತೆ. ಓಕೆ, ಇದನ್ನ ನಾವೇನ್ ಹೇಳ್ತೀವಿ, ನೆಫ್ರಾನ್ಸ್ ಅಂತ ಹೇಳ್ತೀವಿ. There are total millions of nephron can be observed in a single pyramid. ಇಲ್ಲಿ ಕಾಣಿಸ್ತಿದ್ಯಾ ವೈಟ್ ಲೈನ್ಗಳು, ದಟ್ ಈಸ್ ಏನದು
ನೆಫ್ರಾನ್. ಇದೇ ನೆಫ್ರಾನ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಬ್ಲಡ್ ಏನಾಗುತ್ತೆ, ಫಿಲ್ಟರ್ ಆಗುತ್ತೆ. ಬ್ಲಡ್ ಅಲ್ಲಿರುವಂತ ಅನ್ವಾಂಟೆಡ್ ಥಿಂಗ್ ನ ಆಚೆ ಹಾಕ್ಬೇಕು. ಬ್ಲಡ್ಗೆ ಇದಕ್ಕೆ ಏನ್ ಕನೆಕ್ಷನ್, ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ, ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕನೆಕ್ಷನ್. ಆಫ್ಟರ್ ಡೈಜೆಷನ್, the every nutrients present in the digestive part is totally absorbed by blood. ಅಲ್ವಾ? ಬ್ಲಡ್ ಅಲ್ಲಿ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ನಾವೇನ್ ಊಟ ಮಾಡಿರ್ತೀವಿ ಆ ಊಟದಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ಬ್ಲಡ್ ಅಲ್ಲಿ ರಿಲೀಸ್ ಆಗಿರುತ್ತೆ ಅಬ್ಸಾರ್ಪ್ಷನ್ ಆದ್ಮೇಲೆ. ಹಾಗೆ ಬ್ಲಡ್ ಅಲ್ಲಿ ಎಲ್ಲ ಕಡೆ ಹೋಗಿ ಸರ್ಕ್ಯುಲೇಟ್ ಆಗುತ್ತೆ ವಿತ್ ಹೆಲ್ಪ್ ಆಫ್ ಹಾರ್ಟ್. ಹಾರ್ಟ್ ಅಲ್ಲಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಎಲ್ಲಾ ಪೋರ್ಷನ್ಗೂ, ಎಲ್ಲ ಬಾಡಿ ಪಾರ್ಟ್ಸ್ಗೂ ಕೂಡ ಏನ್ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಜೊತೆಗೆ ನ್ಯೂಟ್ರಿಯೆಂಟ್ಸ್ ಅನ್ನು ಸಪ್ಲೈ ಮಾಡುತ್ತೆ. ಫೈನಲಿ ಏನ್ ಮಾಡ್ಬೇಕು, ಬೇಡದೇ ಇರೋ ಅನ್ವಾಂಟೆಡ್ ಥಿಂಗು ಕೂಡ ಬ್ಲಡ್ ವೆಸಲ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ? ಎಲ್ಲಾ ಟಿಶ್ಯೂ ಇಂದ ಬ್ಲಡ್ ಏನ್ ಮಾಡುತ್ತೆ, ಅನ್ವಾಂಟೆಡ್ ಥಿಂಗ್ ಅನ್ನ ತಗೊಂಡ್ಬರುತ್ತೆ. ಕೆಲವೊಂದು ಬೇಕಾಗಿರೋ ಐಟಮ್ಸ್ ಅನ್ನು ಕೂಡ ಅದರಲ್ಲಿ ಇಟ್ಟಿರುತ್ತೆ, ಬೇಕಾಗಿರುವಂತ ಕೆಮಿಕಲ್ ನ್ಯೂಟ್ರಿಯೆಂಟ್ಸ್ ಅನ್ನ. ಸೊ ಫೈನಲ್ ಆಗಿ ಅದನ್ನ ಫಿಲ್ಟರ್ ಮಾಡ್ಬೇಕಲ್ವಾ, ಅಲ್ವಾ? ದಟ್ ಫಿಲ್ಟ್ರೇಷನ್ ಈಸ್ ಆಲ್ವೇಸ್ ಹ್ಯಾಪನ್ ಇನ್ ಕಿಡ್ನಿ, ಎಸ್ಪೆಷಲಿ ಇನ್ ದ ನೆಫ್ರಾನ್ಸ್. ಈಗ ಅರ್ಥ ಆಗ್ತಿದ್ಯಾ? ಹಾಗಾಗಿ ಕಿಡ್ನಿಗೆ ಏನ್ ಕನೆಕ್ಟ್ ಆಗಿರುತ್ತೆ, ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಎಸ್. ಸೊ ಲುಕ್ ಎಟ್ ಹಿಯರ್. The nephron consists of two main parts, because we already know that structural and functional unit of kidney is nephron. The nephron majorly consists of two parts. ಸಿಂಗಲ್ ಆಗಿರೋ ಒಂದು ಟ್ಯೂಬ್ಯೂಲ್ ಅಲ್ಲಿ ಎರಡು ಪಾರ್ಟ್ ಇರುತ್ತೆ. ದ ರೇನಲ್ ಕ್ಯಾಪ್ಸೂಲ್, ಹೀಗೆ ಒಂದು ಕ್ಯಾಪ್ಸೂಲ್ ಇರುತ್ತೆ. ಇಟ್ಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಬ್ಲಡ್ ಫಿಲ್ಟ್ರೇಷನ್. ಈ ಕ್ಯಾಪ್ಸೂಲ್ ಒಳಗಡೆಗೆ ಬ್ಲಡ್ ಫಿಲ್ಟ್ರೇಷನ್ ಆಗುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಅಂಡ್ ಲೊಕೇಟೆಡ್ ಇನ್ ದ ಕಿಡ್ನಿ ಕಾರ್ಟೆಕ್ಸ್, ಇಲ್ಲಿದೆ ಅಲ್ವಾ, ಈ ಏರಿಯಾನ ನಾವೇನ್ ಹೇಳ್ತೀವಿ, ಕಿಡ್ನಿ ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ಈ ಏರಿಯಾದಲ್ಲಿ ಕ್ಯಾಪ್ಸೂಲ್ ಇರುತ್ತೆ. And also the kidney cortex majorly contain Bowman's capsule, renal tubule, proximal convoluted tubule ಅಥವಾ PCT ಅಂತ ಹೇಳ್ತೀವಿ, and then loop of Henle, distal convoluted tubule or DCT. ಈ ಎಲ್ಲಾ ಟ್ಯೂಬ್ಯೂಲ್ಗಳು ಸೇರಿ ಏನಾಗುತ್ತೆ, ರೇನಲ್ ಕಾರ್ಪ್ಯೂಸ್ಕಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಕಂಪ್ಲೀಟ್ ಆಗಿ ಇದಿಷ್ಟು ಸ್ಟಾರ್ಟಿಂಗ್ ಪೋರ್ಷನ್ ನಾವೇನ್ ಹೇಳ್ತೀವಿ, ರೇನಲ್ ಕಾರ್ಪ್ಯೂಸ್ಕಲ್. ದ ಸೆಕೆಂಡ್ ಏರಿಯಾ ಈಸ್ ಗ್ಲಾಮರುಲಸ್. ಯಾವ್ದಿದು? ಗ್ಲಾಮರುಲಸ್, ನೆಟ್ವರ್ಕ್ ಆಫ್ ಕ್ಯಾಪಿಲರೀಸ್ ದಟ್ ಫಿಲ್ಟರ್ ದ ಬ್ಲಡ್ ಸಿಸ್ಟಮ್. ಅರ್ಥ ಆಗ್ತಿದ್ಯಾ? ನೆಟ್ವರ್ಕ್ ಆಫ್ ಕ್ಯಾಪಿಲರೀಸ್, ಚಿಕ್ಕ ಚಿಕ್ಕದಾಗಿರುವಂತ ನರಗಳ ಗುಂಪು, ಅದನ್ನ ನಾವೇನ್ ಹೇಳ್ತೀವಿ, ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ದಟ್ ಫಿಲ್ಟರ್ಸ್ ದ ಬ್ಲಡ್ ಸಿಸ್ಟಮ್. ಅಂಡ್ ದ ಮೇನ್ ಫಂಕ್ಷನ್ ಆಫ್ ನೆಫ್ರಾನ್ ಈಸ್ ಇಟ್ ಮೇಜರ್ಲಿ ಇನ್ವಾಲ್ವ್ಡ್ ಇನ್ ದ ಫಿಲ್ಟ್ರೇಷನ್ ಅಲ್ವಾ? ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಇದೇನ್ ಮಾಡುತ್ತೆ, ಫಿಲ್ಟರ್ ಕೆಲಸ ಮಾಡುತ್ತೆ. ಫಿಲ್ಟ್ರೇಷನ್ ಯಾವ ಪಾರ್ಟ್ ಮೇಜರ್ ಆಗಿ ಫಿಲ್ಟ್ರೇಷನ್ ಮಾಡುತ್ತೆ? ದ ಗ್ಲಾಮರುಲಸ್. ದ ಗ್ಲಾಮರುಲಸ್ ಫಿಲ್ಟರ್ಸ್ ದ ಬ್ಲಡ್ ಅಂಡ್ ರಿಮೂವ್ ವೇಸ್ಟ್ ಪ್ರಾಡಕ್ಟ್ಸ್ ಅಂಡ್ ಎಕ್ಸೆಸ್ ಫ್ಲೂಯಿಡ್. ಎಕ್ಸೆಸ್ ಫ್ಲೂಯಿಡ್ ಅಂತಂದ್ರೇನು? ವಾಟರ್. ಬ್ಲಡ್ ಅಂದ್ರೆ ಗೊತ್ತಿರೋಂಥದ್ದು. ರಿಮೂವ್ ವೇಸ್ಟ್ ಮಟೀರಿಯಲ್ ಅಂಡ್ ಎಕ್ಸೆಸ್ ವಾಟರ್ ಆಲ್ಸೋ. Second function is reabsorption. Major thing ಏನು? ಫಿಲ್ಟ್ರೇಷನ್. ಬ್ಲಡ್ ಅನ್ನ ಯಾವ ತರ ಫಿಲ್ಟರ್ ಮಾಡುತ್ತೆ? ವೇಸ್ಟ್ ಪ್ರಾಡಕ್ಟ್ ಅನ್ನ ಫಸ್ಟ್ ರಿಮೂವ್ ಮಾಡ್ಕೊಳ್ಳುತ್ತೆ, ಆಮೇಲೆ ಎಕ್ಸೆಸ್ ಫ್ಲೂಯಿಡ್ ಅನ್ನ ರಿಮೂವ್ ಮಾಡ್ಕೊಳ್ಳುತ್ತೆ. ಎರಡನೇ ಹಂತದಲ್ಲಿ ಯಾವ ಕೆಲಸ ಮಾಡುತ್ತೆ ಇದು? ಎಸ್ಪೆಷಲಿ ದ ರೇನಲ್ ಟ್ಯೂಬ್ಯೂಲ್ಸ್. ರೇನಲ್ ಟ್ಯೂಬ್ಯೂಲ್ಸ್ ಒಳಗಡೆ ಏನ್ ಮಾಡುತ್ತೆ? ವೇಸ್ಟ್ ಪ್ರಾಡಕ್ಟ್ ಅನ್ನ ಆಚೆ ಹಾಕೋ ಟೈಮಲ್ಲಿ ಕೆಲವೊಂದು ಯೂಸ್ಫುಲ್ ಪ್ರಾಡಕ್ಟ್ಸ್ಗಳು, ಯೂಸ್ಫುಲ್ ನ್ಯೂಟ್ರಿಯೆಂಟ್ಸ್ಗಳು ಹೋಗ್ಬಿಟ್ಟಿರುತ್ತೆ.
ಅದನ್ನ ಏನ್ ಮಾಡುತ್ತೆ, ಮತ್ತೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾಕೆ? ಬಾಡಿಗೆ ಅದರ ಅವಶ್ಯಕತೆ ಇರೋದ್ರಿಂದ. ಸೊ ದ renal tubule present in nephron which reabsorb useful substances such as again amount of water. ಇಲ್ಲಿ ಹೇಳಿರ್ತೀವಿ ಮೇಲ್ಗಡೆನು ವಾಟರ್ ಆಚೆ ಹಾಕುತ್ತೆ ಅಂತ ಹೇಳಿದಿರಿ, ಮತ್ತೆ ಇಲ್ಲಿ ಯಾಕೆ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಮ್ಯಾಮ್ ಅಂತ ಕೇಳಿದ್ರೆ, ನೀವು ಕಂಪ್ಲೀಟ್ ಆಗಿ ಕುಡ್ದಿರೋಂಥ ನೀರನ್ನೆಲ್ಲ ಆಚೆ ಕಳ್ಸಿದ್ರೆ ಬಾಡಿಗೆ ಒಂದ್ ಸ್ವಲ್ಪ ಹೈಡ್ರೇಷನ್ ಇರ್ಬೇಕಲ್ವಾ? ಬಾಡಿಗೆ ಬೇಕು ವಾಟರ್. ವಾಟರ್ ಇರೋದ್ರಿಂದನೇ ಏನಾಗುತ್ತೆ, ಕಮ್ಯುನಿಕೇಶನ್ ಹೆಲ್ಪ್ ಆಗುತ್ತೆ, ಮಾಲಿಕ್ಯೂಲ್ಗಳು ಈಸಿಯಾಗಿ ಮೂವ್ ಆಗುತ್ತೆ ಬಾಡಿಯಲ್ಲಿ. ಕಂಪ್ಲೀಟ್ ಆಗಿ ವಾಟರ್ ಇಲ್ಲ ಅಂತಂದ್ರೆ ಏನಾಯ್ತು ಬಾಡಿಲಿ? ಸೊ ಆ ಸೆನ್ಸ್ ಏನಿದೆ, ಆ ಸಿಗ್ನಲ್ ಏನಿದೆ ಕಿಡ್ನಿಗಿದೆ. ಹಾಗಾಗಿ ಕಂಪ್ಲೀಟ್ ಆಗಿ ಸಪೋಸ್ 5 ml ಅನ್ನ ಆಚೆ ಹಾಕಿದಾಗ ಫಸ್ಟ್ ಟೈಮಲ್ಲಿ, ಫಸ್ಟ್ ಫೇಸ್ ಅಲ್ಲಿ 5 ml ಅನ್ನು ಕಂಪ್ಲೀಟ್ ಆಗಿ ಆಚೆ ಕಳ್ಸೋದಿಲ್ಲ, ಮತ್ತೆ 3 ml ಅನ್ನ ವಾಪಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದ ನೀಡ್ ಆಫ್ ಬಾಡಿ. ಅವಶ್ಯಕತೆ ಇದೆ 3 ml ಅಷ್ಟು ವಾಟರ್ ಮತ್ತೆ ಬಾಡಿಗೆ ಬೇಕಾಗಿರೋದ್ರಿಂದ ಏನ್ ಮಾಡುತ್ತೆ, 5 ml ರಿಮೂವಲ್ ಅಲ್ಲಿ, ಫಿಲ್ಟ್ರೇಷನ್ ಅಲ್ಲಿ ಮತ್ತೆ 3 ml ಅನ್ನ ವಾಪಸ್ ಕರೆಸ್ಕೊಳ್ಳುತ್ತೆ, ವಾಪಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂಡ್ ದ ಗ್ಲೂಕೋಸ್ ಯಾರಿಗೆಲ್ಲ ಬೇಕು? ಬ್ರೈನಿಗೆ ಬೇಕು, ಮಸಲಿಗೆ ಬೇಕು ಅಲ್ವಾ, ಮತ್ತೆ ಎನರ್ಜಿಗೆ ಬೇಕು. ದಟ್ ಈಸ್ ಅ ಗ್ಲೂಕೋಸ್. ಅಂಡ್ ಅಯಾನ್ಸ್ ಏನಕ್ಕೆ ಬೇಕು? ಎಲೆಕ್ಟ್ರಿಕ್ ಸಿಗ್ನಲ್ ನ ಪಾಸ್ ಮಾಡೋದಕ್ಕೆ ಬೇಕು. ಕಂಪ್ಲೀಟ್ ಆಗಿ ನಮ್ಮ ಬಾಡಿಯಲ್ಲಿ ಏನಾಗಿದೆ, ಎಲೆಕ್ಟ್ರಿಕ್ ಪಲ್ಸಸ್ ರನ್ ಆಗ್ತಾ ಇದೆ. ಬ್ರೈನ್ ಹೇಗೆ ಆಕ್ಟಿವೇಟ್ ಆಗಿರೋದು? ಇದೇ ಅಯಾನ್ಸ್ ಇಂದ, ಎಲೆಕ್ಟ್ರಿಕ್ ಸಿಗ್ನಲ್ ಇಂದ ವರ್ಕ್ ಆಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಅಯಾನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಫಿಲ್ಟರ್, ಯಾವುದು ಎಕ್ಸಸ್ ಫ್ಲೂಯಿಡ್ ಅಲ್ಲಿ ಇರುತ್ತೆ, ಮತ್ತೆ ಅದನ್ನ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಫ್ರಮ್ ದ ಫಿಲ್ಟ್ರೇಟ್ ಬ್ಯಾಕ್ ಇನ್ ಟು ದ ಬ್ಲಡ್ ಸ್ಟ್ರೀಮ್, ಮತ್ತೆ ಕಂಪ್ಲೀಟ್ ಆಗಿ ಬ್ಲಡ್ಗೆನೆ ರಿಲೀಸ್ ಮಾಡುತ್ತೆ. ದಟ್ ಈಸ್ ದ ಪಾಯಿಂಟ್ ಆಫ್ reabsorption. And finally at the third phase, third level, secretion. ಇದಿಷ್ಟನ್ನ ಆಚೆ ಹಾಕಾಯ್ತಲ್ವಾ, ಅಂದ್ರೆ ಒಳಗಡೆ ಮತ್ತೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ನ, ಬೇಕಾಗಿರೋ ಅಯಾನ್ಸ್ ನ ಬ್ಲಡ್ ಸ್ಟ್ರೀಮಿಗೆ ವಾಪಸ್ ಬಾಡಿಯಲ್ಲಿ ಕಳ್ಸಾಯ್ತು. ಫೈನಲಿ ಮತ್ತೆ ಏನ್ ಮಾಡ್ಬೇಕು, ಫೈನೆಸ್ಟ್ ಪಾರ್ಟಿಕಲ್ ಅನ್ನ, ಅನ್ವಾಂಟೆಡ್ ಥಿಂಗ್ ಅನ್ನ ಆಚೆ ಹಾಕ್ಬೇಕು. ಸೊ ದಟ್ ಈಸ್ ಅ secretion. The waste products that were not filtered. ಯಾವಾಗ ಫಸ್ಟ್ ಟೈಮ್ ಅಲ್ಲಿ ಫಿಲ್ಟ್ರೇಷನ್ ಅಲ್ಲಿ ಸ್ಮಾಲೆಸ್ಟ್ ಪಾರ್ಟಿಕಲ್ ನ ಫಿಲ್ಟರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆ, ಅಂತ ಟೈಮಲ್ಲಿ ಏನ್ ಮಾಡುತ್ತೆ, ಥರ್ಡ್ ಲೆವೆಲ್ ಅಲ್ಲಿ, 3ನೇ ಹಂತದಲ್ಲಿ ಏನ್ ಮಾಡುತ್ತೆ, ಕಿಡ್ನಿ ಒಳಗಿರುವಂತ ನೆಫ್ರಾನ್ ಏನ್ ಮಾಡುತ್ತೆ, ಫೈನೆಸ್ಟ್ ಪಾರ್ಟಿಕಲ್, ಚಿಕ್ಕದಾಗಿರುವಂತ ಬೇಡದೇ ಇರೋ ಐಟಮ್ ಅನ್ನ, ಬೇಡದೇ ಇರೋ ಕೆಮಿಕಲ್ ಅನ್ನ ಆಚೆ ಹಾಕುತ್ತೆ. ಸೊ ಎಲ್ಲಿಂದ ಆಚೆ ಹಾಕುತ್ತೆ? ಬ್ಲಡ್ ಇಂದ ಮತ್ತೆ ಆಚೆ ಹಾಕುತ್ತೆ. ಫೈನಲಿ ದ ಫೈನೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ ಮಾಲಿಕ್ಯೂಲ್ ಇನ್ ದ ಬ್ಲಡ್ ದಟ್ ಈಸ್ ಯೂರಿನ್. ಫೈನಲಿ 4ನೇ ಹಂತದಲ್ಲಿ ಏನ್ ಮಾಡುತ್ತೆ, ಯೂರಿನ್ ಫಾರ್ಮೇಶನ್ ಅನ್ನ ಮಾಡುತ್ತೆ. ದಟ್ ಈಸ್ ದ ರಿಮೈನಿಂಗ್ ಫ್ಲೂಯಿಡ್. ನೌ ಇಟ್ ಈಸ್ ಕಾಲ್ಡ್ ಆಸ್ ಯೂರಿನ್, and especially it is collected and sent out of the kidney. ಕಿಡ್ನಿಯಿಂದ ಕಂಪ್ಲೀಟ್ ಆಗಿ ಅನ್ವಾಂಟೆಡ್ ಥಿಂಗ್ ಅನ್ನ ಆಚೆ ಹಾಕುತ್ತೆ, ಅನ್ವಾಂಟೆಡ್ ಫ್ಲೂಯಿಡ್ ಅನ್ನ ಆಚೆ ಹಾಕುತ್ತೆ. ಆ ಫ್ಲೂಯಿಡ್ ಅನ್ನ ನಾವೇನ್ ಹೇಳ್ತೀವಿ, ಯೂರಿನ್ ಅಂತ ಹೇಳ್ತೀವಿ. ಓಕೆ, ಎಸ್, ದಿಸ್ ಇಸ್ ದ ಮೇಜರ್ ಫಂಕ್ಷನ್ ಆಫ್ ದ ನೆಫ್ರಾನ್. ಎಷ್ಟು ಸ್ಟೇಜ್ ಅಲ್ಲಿ ಫಾರ್ಮೇಶನ್ ಮಾಡುತ್ತೆ, ಎಷ್ಟು ಸ್ಟೇಜ್ ಅಲ್ಲಿ ಕೆಲಸ ಮಾಡುತ್ತೆ? ಮೇಜರ್ ಆಗಿ 4 ಸ್ಟೇಜಸ್ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಎಸ್, ಇಲ್ಲಿ ನೋಡಿ, ಈ ಒಂದು ಚಿಕ್ಕದಾಗಿರೋ ಒಂದು ಏರಿಯಾನ ತಗೊಂಡ್ರು ಕೂಡ ಅದ್ರಲ್ಲಿ ಏನಿರುತ್ತೆ, ನೆಫ್ರಾನ್. ಸೊ ವಿ ಆಲ್ರೆಡಿ ನೋ ದಟ್ ರೆನಾಲ್ ಟ್ಯೂಬ್ಯೂಲ್ಸ್ ಕನೆಕ್ಟ್ ಆಗಿದೆ ಅಂಥದ್ರಲ್ಲಿ. ಬ್ಲೂ ಕಲರ್ ಅಲ್ಲಿರೋದು ಫಿಲ್ಟರ್ಡ್ ಬ್ಲಡ್, ಅಂದ್ರೆ ಏನು, ಕಂಪ್ಲೀಟ್ ಆಗಿ ಫಿಲ್ಟ್ರೇಷನ್ ಆದ್ಮೇಲೆ ನೋಡಿ ಇದೆಲ್ಲ ಪಿರಮಿಡ್ ಜೊತೆಗೆ ಕನೆಕ್ಟ್ ಆಗಿದೆ ಅಲ್ವಾ, ಬ್ಲೂ ಕಲರ್, ರೆಡ್ ಕಲರ್. ಸೊ ಇದು ಅನ್ಫಿಲ್ಟರ್ಡ್ ಬ್ಲಡ್ ವೆಸಲ್ಸ್. ಇದು ಎಲ್ಲಾ ಪಿರಮಿಡ್ ಅಲ್ಲೂ ಕೂಡ ನೆಫ್ರಾನ್ಸ್ ಇರುತ್ತೆ, ಮಿಲಿಯನ್ಸ್ ಆಫ್ ನೆಫ್ರಾನ್ಸ್ ಇರುತ್ತೆ.
ಪರ್ಟಿಕ್ಯುಲರ್ ಸೈಟಲ್ಲಿ ಕಂಪ್ಲೀಟ್ ಆಗಿ ಫಿಲ್ಟ್ರೇಷನ್, ಅನ್ಫಿಲ್ಟರ್ ಆಗಿರುವಂಥ ಬ್ಲಡ್ ಪಾಸ್ ಆಗಿ ನೆಫ್ರಾನಲ್ಲಿ ಫಿಲ್ಟರ್ ಆಗಿ ಫಿಲ್ಟ್ರೇಷನ್ ಆದಮೇಲೆ ಕಂಪ್ಲೀಟ್ ಆಗಿ ಪ್ಯೂರ್ ಫಾರ್ಮ್ ಆಫ್ ಬ್ಲಡ್ ಇರುತ್ತಲ್ಲ, ಅದು ಬ್ಲೂ ಕಲರ್ ಏನು ವೇನ್ಸ್ ಇದೆ ಅದರಲ್ಲಿ ಕಂಪ್ಲೀಟ್ ಇಂದ ಆಚೆ ಬಂದು ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈ ಅನ್ವಾಂಟೆಡ್ ಥಿಂಗ್ ಏನಿದೆ ಎಲ್ಲ ಎಂಡಿಂದನೂ ಪಿರಮಿಡಿನ ಕೊನೆ ಭಾಗದಿಂದ ಯುರೆಟರ್ ಅನ್ನೋ ಒಂದು ಕನೆಕ್ಷನ್ ಟ್ಯೂಬ್ ಅಲ್ಲಿ ಬ್ಲಾಡರ್ಗೆ ಬಂದು ಸೇರುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಇಸ್ ಅ ಮೇಜರ್ ಫಂಕ್ಷನ್ ಆಫ್ ನೆಫ್ರಾನ್. ನೆಫ್ರಾನ್ ಅಲ್ಲಿ 2 ಪಾರ್ಟ್ಸ್ ಇದೆ ಅಂತ ನೋಡಿದ್ವಿ ಅಲ್ವಾ? ಗ್ಲಾಮರುಲಸ್, ಇಲ್ಲಿದೆ ನೆಟ್ವರ್ಕ್, ಒಂಥರ ಏನು ವೆಬ್ ಲೈಕ್ ಸ್ಟ್ರಕ್ಚರ್ ಇದೆ ಇದು. ಇದನ್ನ ನಾವೇನು ಹೇಳ್ತೀವಿ? ಗ್ಲಾಮರುಲಸ್ ಅಂತ ಹೇಳ್ತೀವಿ. ಆಮೇಲೆ ಟ್ಯೂಬ್ಯೂಲ್ಸ್ ಇರುತ್ತೆ. ಟ್ಯೂಬ್ಯೂಲ್ಸ್ ಅನ್ನ PCT ಅಂಡ್ ದೆನ್ DCT ಅಂದ್ರೇನು? ಪ್ರಾಕ್ಸಿಮಲ್. ಪ್ರಾಕ್ಸಿಮಲ್ ಅಂತಂದ್ರೇನು? ಕಂಪ್ಲೀಟ್ ಆಗಿ ಹತ್ರದಲ್ಲಿರುವಂತ ಕಾಯಿಲ್ಡ್ ಲೈಕ್ ಸ್ಟ್ರಕ್ಚರ್. ಇಲ್ಲೆಲ್ಲ ನೋಡಿ ಹೀಗೆ ಸ್ಪ್ರಿಂಗ್ ತರ ಇದೆಯಲ್ವಾ, ಇದನ್ನ ಪ್ರಾಕ್ಸಿಮಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೀವಿ. DCT ಅಂದ್ರೆ ಡಿಸ್ಟಲ್. ಡಿಸ್ಟಲ್ ಅಂದ್ರೆ ಏನು? ತುಂಬಾ ಡಿಸ್ಟೆಂಟ್ ಆಗಿದೆ, ಅಂದ್ರೆ ಜಾಸ್ತಿ ಡಿಸ್ಟೆನ್ಸ್ ಇದೆ. ಯಾವುದಕ್ಕೆ? ಈ ಒಂದು ಕ್ಯಾಪ್ಸೂಲ್ಗೆ. ಈ ಕ್ಯಾಪ್ಸೂಲ್ಗೆ ನಾವೇನ್ ಹೇಳ್ತೀವಿ? ಬ್ರೌನ್ಸ್ ಕ್ಯಾಪ್ಸೂಲ್ ಆರ್ ಬ್ರೌನಿಯನ್ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ. Okay, yes, this is about the structure of and then function of nephrons. ಅರ್ಥ ಆಗ್ತಿದೆಯಾ? Yes. Dear students, carefully look at here. I am showing a single very short video. ಹೇಗೆ ನೆಫ್ರಾನ್ ರಿಸೀವ್ ಮಾಡ್ಕೊಳ್ಳುತ್ತೆ, ಇದು ಕಂಪ್ಲೀಟ್ ಆಗಿ ನೆಫ್ರಾನ್ ಸ್ಟ್ರಕ್ಚರ್. ಓಕೆ, ಅದರೊಳಗಡೆ ಇರುವಂತ ಗ್ಲಾಮರಲ್ಸ್, ಹೇಗೆ ಬ್ಲಡ್ ಎಂಟರ್ ಆಗುತ್ತೆ ಮತ್ತೆ ಬ್ಲಡ್ ಮೂವ್ ಆಗುತ್ತೆ ಅನ್ನೋದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. Yes, I will show again. ಇದು ಕಂಪ್ಲೀಟ್ ನೆಫ್ರಾನ್ ಸ್ಟ್ರಕ್ಚರ್. ಎಲ್ಲಿದೆ? ಇದು ಕಿಡ್ನಿ ಒಳಗಡೆ ಇರುವಂತದ್ದು. ಇದು ಬೌಮನ್ಸ್ ಕ್ಯಾಪ್ಸೂಲ್. ಕ್ಯಾಪ್ಸೂಲ್ ಒಳಗಡೆ ಏನಿದೆ? ಗ್ಲಾಮರುಲಸ್. ಹೊರಗಡೆ ಇದನ್ನ ಕ್ಯಾಪ್ಸೂಲ್ ಅಂತ ಹೇಳ್ತೀವಿ, ಒಳಗಡೆ ಇರುವಂತ ಸ್ಟ್ರಕ್ಚರ್ ಗ್ಲಾಮರುಲಸ್. ಇವೆರಡು ಸೇರಿ ನಾವು ರೇನಲ್ ಕಾರ್ಪಸ್ಕಲ್ ಅಂತ ಹೇಳ್ತೀವಿ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಇಲ್ಲಿ ಮೂವ್ಮೆಂಟ್ ಆಗುವಂಥದ್ದು ಬ್ಲಡ್. ಫಸ್ಟ್ ಏರಿಯಾ ಏನಿದೆ ಅದನ್ನ ಪ್ರಾಕ್ಸಿಮಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೂಪ್ ಬರುತ್ತೆ, ಅದು ಹೆನ್ಲಿ ಅಂತ ಹೇಳ್ತೀವಿ. ಕೊನೆ ಲೂಪ್ನ ಡಿಸ್ಟಲ್. ಫೈನಲ್ ಆಗಿ ಈ ಏರಿಯಾದಲ್ಲಿ ಯೂರಿನ್ ಏನಾಗುತ್ತೆ? ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈ ಟ್ಯೂಬ್ಯೂಲ್ ಇಂದ ಫೈನಲ್ ಆಗಿ ಕನೆಕ್ಷನ್ ತಗೊಂಡು ಯೂರಿನರಿ ಬ್ಲಾಡರ್ಗೆ ಬಂದು ರೀಚ್ ಆಗುತ್ತೆ. ಇಲ್ಲಿ ನೋಡಿ, ಇದೇ ಸ್ಟ್ರಕ್ಚರೇ. ಹೀಗೆ ಒಂದು ಪಿರಾಮಿಡ್ ತಗೊಳ್ತೀವಲ್ವಾ ನೀವು, ಒಂದು ಕಾರ್ನ್ ತರ ಇದೆ, ಸ್ವೀಟ್ ಕಾರ್ನ್ ಬರುತ್ತಲ್ಲ, ಸಿಂಗಲ್ ಸೀಡ್, ಅದೇ ತರ ಶೇಪ್ ಅಲ್ಲಿ ಇರುತ್ತೆ. ಅಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಹೋಗುತ್ತೆ. ಎಷ್ಟು ತಿಕ್ಕಾಗಿ, ಎಷ್ಟು ಚಿಕ್ಕದಾಗಿರೋ ವೇನ್ಸ್ ಅಲ್ಲಿ ನಮ್ಮ ಬ್ಲಡ್ ಏನಾಗುತ್ತೆ? ಪ್ಯೂರಿಫೈ ಆಗ್ತಾ ಹೋಗ್ತಾ ಇದೆ ಅಲ್ವಾ? ನೀವು ಇವಾಗ ಕುತ್ಕೊಂಡು ಕೇಳ್ತಾ ಇದ್ರು ಕೂಡ ಇದೇ ಪ್ರಾಸೆಸ್ ರನ್ ಆಗ್ತಾ ಇರುತ್ತೆ ಥ್ರೂ ಔಟ್ ದ ಡೇ. ಥ್ರೂ ಔಟ್ ದ ಡೇ ಎಷ್ಟು? 24/7.
That is the power of kidney. This kidney is also responsible for the pH balance in your body. ಹೇಗೆ ಪ್ರತಿಯೊಂದಕ್ಕೂ ಪಿ ಹೆಚ್ ಇಂಪಾರ್ಟೆಂಟ್ ಅಲ್ವಾ? ಅಸಿಡಿಕ್ ಪಿ ಹೆಚ್ ಆಯ್ತು ಅಂತಂದ್ರೆ ನೀವು ಎಸಿಡಿಟಿಗೆ ಹೊರಟೋಗ್ತೀರಾ. ಅಲ್ಕಲೈನ್ ಆಯ್ತು ಅಂತಂದ್ರೆ ಇನ್ನೂ ಡೇಂಜರಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗಬೇಕು, ಬಾಡಿ ಆಲ್ವೇಸ್ ಇನ್ ಅ ಬ್ಯಾಲೆನ್ಸ್ಡ್ ಮ್ಯಾನರ್. ಅಸಿಡಿಕ್ ಲೆವೆಲ್ ಇರಬೇಕು, ಬೇಸಿಕ್ ಲೆವೆಲ್ ಅಂದ್ರೇನು, ಆಲ್ಕಲಿಟಿ ಲೆವೆಲ್ ಕೂಡ ಯಾವ ಟೈಮಲ್ಲಿ ಯಾವುದು ಮೇಜರ್ ಆಗಿರ್ಬೇಕು ಅನ್ನೋದನ್ನ ಕಿಡ್ನಿ ಡಿಸೈಡ್ ಮಾಡುತ್ತೆ. ಹಾಗಾಗಿ ಪ್ರಾಪರ್ ವಾಟರಿಂಗ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಡ್ರಿಂಕ್ ಏನು, ನಾಟ್ ಎಕ್ಸೆಸ್ ವಾಟರ್. ಹೇಳ್ತಾರೆ ಚೆನ್ನಾಗಿ ನೀರು ಕುಡೀರಿ. ನೋ, ದರ್ ಇಸ್ ಅ ವೇ ಆಫ್ ಡ್ರಿಂಕಿಂಗ್ ವಾಟರ್. ಅದನ್ನ ನೀರು ಕುಡಿಯೋದಕ್ಕೂ ಅದರದ್ದೇ ಆದ ಒಂದು ರೀತಿ ಇದೆ. ಸೊ ಯು ಹ್ಯಾವ್ ಟು ಡ್ರಿಂಕ್ ವಾಟರ್ ಇನ್ ಅ ರಿದಮಿಕ್ ಮ್ಯಾನರ್. ಅದರದ್ದೇ ಬಾಡಿಗೆ ಒಂದು ರಿದಮ್ ಇದೆ, ಬಾಡಿಗೆ ಒಂದು ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋ ತರನೇ ನೀವೇನ್ ಮಾಡ್ಬೇಕು, ವಾಟರ್ನ ಕನ್ಸ್ಯೂಮ್ ಮಾಡಬೇಕು. ಆಗ ಮಾತ್ರ ಏನ್ ಮಾಡುತ್ತೆ, ಕಿಡ್ನಿ ಕರೆಕ್ಟ್ ಆಗಿ ಅನ್ವಾಂಟೆಡ್ ಟಾಕ್ಸಿಕ್ ಕೆಮಿಕಲ್ನ ಬಾಡಿಯಿಂದ ಆಚೆ ಹಾಕುತ್ತೆ. ಅದರ್ವೈಸ್ ದರ್ ಈಸ್ ಅಗೇನ್ ಲಾಟ್ ಆಫ್ ಪ್ರೆಷರ್ ಆನ್ ಕಿಡ್ನಿಗೆ ಕಂಪ್ಲೀಟ್ ಆಗಿ ಪ್ರೆಷರ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನೀರು ಕುಡಿಯಕ್ಕೆ ಹೇಳಿದ್ದಾರೆ ಅಂತ ಚೆನ್ನಾಗಿ ಡೇ ಟು ಡೇ ಫ್ರಮ್ ಮಾರ್ನಿಂಗ್ 7 o'clock ಇಂದ ನೀವು ಮಲಗೋ ತನಕನೂ ಕುಡಿತಾನೆ ಇದ್ರೆ ಬರ್ಡನ್ ಆಗುತ್ತೆ ಕಿಡ್ನಿಗೆ. ಹಾಗಾಗಿ ಅದ್ರದ್ದೇ ಆದ ಒಂದು ವೇ ಇದೆ, ಆ ವೇಯಲ್ಲೇನೆ ವಾಟರ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಆಗ ಪಿ ಹೆಚ್ ಕೂಡ ಕರೆಕ್ಟ್ ಆಗಿ ಬಾಡಿಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಓಕೆ, ಎಲ್ಲದೂ ಕೂಡ ಒಂದಕ್ಕೊಂದು ಕನೆಕ್ಷನ್. ಪಿ ಹೆಚ್ ಬ್ಯಾಲೆನ್ಸ್ ಆಯ್ತು ಚೆನ್ನಾಗಿ ಅಂತಂದ್ರೆ ನಿಮ್ಮ ಹೇರ್ ಲಾಸ್ ಆಗೋದು, ಸ್ಕಿನ್ ಟೆಕ್ಸ್ಚರ್ ಏನಿದೆ, ಸ್ಕಿನ್ ಕಲರೇಷನ್, ಸ್ಕಿನ್ ಪ್ರೋಟೀನ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ಆಲ್ ದಿಸ್ ಪಿ ಹೆಚ್. ಪಿ ಹೆಚ್ ಅಂದ್ರೇನು, ಕಂಪ್ಲೀಟ್ ಆಗಿ ನಿಮ್ಮ ಔಟ್ವರ್ಡ್ ಅಪಿಯರೆನ್ಸ್ ಏನಾಗಿರುತ್ತೆ, ಇನ್ವರ್ಡ್ ಫಂಕ್ಷನ್ ಏನಾಗಿರುತ್ತೆ, ಇಟ್ಸ್ ಟೋಟಲಿ ಡಿಪೆಂಡೆಂಟ್ ಆನ್ ಪಿ ಹೆಚ್. ಹಾಗಾಗಿ ಪ್ರಾಪರ್ ಆಗಿ ಏನ್ ಮಾಡ್ಬೇಕು, ನಾವು ಪ್ರತಿಯೊಂದನ್ನು ತಿಳ್ಕೊಂಡು ಮಾಡ್ಬೇಕು. ಸುಮ್ಮನೆ ಯಾರೋ ಒಬ್ರು ಏನೋ ಹೇಳಿದ್ದಾರೆ ಅಂತ ಹೇಳಿ ಬ್ಲೈಂಡ್ ಆಗಿ ಹೋಗೋದಲ್ಲ, ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಏನಾಗುತ್ತೆ, ಸೊ ಯು ಕ್ಯಾನ್ ಬಿಕಮ್ ಅ ಮಾಸ್ಟರ್. ಇಲ್ಲಿ ಏನು ವಿಡಿಯೋದಲ್ಲಿ ಇದೆ ಅಲ್ವಾ, ಅದನ್ನೇ ಈ ಡಯಾಗ್ರಾಮ್ ಅಲ್ಲಿ ಇದೆ. ಬ್ರೌಮನ್ಸ್ ಕ್ಯಾಪ್ಸೂಲ್, ಈ ಹೊರಗಡೆ ಔಟರ್ ಚಿಕ್ಕದಾಗಿರುವಂತ ಒಂದು ಬಾಲ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದ್ರ ಒಳಗಡೆಗೆ ಗ್ಲಾಮುರಲಸ್ ಇದೆ. ಈ ಎರಡು ಕಂಪೋನೆಂಟ್ ಅನ್ನ ಸೇರಿ ನಾವೇನ್ ಹೇಳ್ತೀವಿ, ಕಾರ್ಪಸ್ಕಲ್ಸ್ ಅಂತ ಹೇಳ್ತೀವಿ. ಇದ್ರ ಸ್ಟಾರ್ಟಿಂಗ್ ಅಲ್ಲೇ ಲೂಪ್ ಲೈಕ್ ಸ್ಟ್ರಕ್ಚರ್ ಇರೋದ್ರಿಂದ ಇದನ್ನ ನಾವೇನ್ ಹೇಳ್ತೀವಿ, ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಅಂತ ಹೇಳ್ತೀವಿ. ಫೈನಲಿ ಅಗೇನ್ ಅನದರ್ ಲೂಪ್ ಇಸ್ ದರ್, ದಟ್ ಈಸ್ ಹೆನ್ಲಿ ಲೂಪ್. ಇದನ್ನ ಫೈಂಡ್ ಔಟ್ ಮಾಡಿರೋ ನೇಮ್ಗೋಸ್ಕರ, ಅವ್ರ ನೆನಪಿಗೋಸ್ಕರ ಏನ್ ಮಾಡ್ತಾರೆ, ಈ ಲೂಪ್ನ ಹೆನ್ಲಿ ಲೂಪ್ ಅಂತ ಕರೆಯುವಂಥದ್ದು. ಡಿಸೆಂಡಿಂಗ್ ಅಂತಂದ್ರೆ ಕೆಳಗಡೆ ಇರುವಂತ ಒಂದು ಪೋರ್ಷನ್. ಫೈನಲಿ ಇಟ್ ಈಸ್ ಅಗೇನ್ ಹ್ಯಾವ್ ಅ ಯು-ಶೇಪ್ಡ್ ಸ್ಟ್ರಕ್ಚರ್. ದಿಸ್ ಅಸೆಂಡಿಂಗ್ ಏರಿಯಾ, ಏರಿಕೆ ಇರುವಂತ ಒಂದು ಸ್ಪೇಸ್ ನಲ್ಲಿ ಮತ್ತೆ ಲೂಪ್ ಕ್ರಿಯೇಟ್ ಆಗುತ್ತೆ. ಅದನ್ನ ಡಿಸ್ಟಲ್ ಟ್ಯೂಬ್ಯೂಲ್ ಆರ್ ಡಿಸ್ಟಲ್ ಎಂಡ್ ಅಂತ ಹೇಳ್ತೀವಿ. ಫೈನಲಿ ಅದೆಲ್ಲದು ಫಿಲ್ಟರ್ ಆದ್ಮೇಲೆ ಇಲ್ಲಿ ಕನೆಕ್ಷನ್ಗೆ ಒಂದು ಪೈಪ್ ಲೈನ್ ಬೇಕಲ್ವಾ, ಟ್ಯೂಬ್ಯೂಲ್ ಬೇಕಲ್ಲ, ಅದನ್ನ ನಾವೇನ್ ಹೇಳ್ತೀವಿ, ಕಲೆಕ್ಟಿಂಗ್ ಟ್ಯೂಬ್ ಆರ್ ಕಲೆಕ್ಟಿಂಗ್ ಡಕ್ಟ್. ಫೈನಲಿ ಎಲ್ಲಿ ರೀಚ್ ಆಗುತ್ತೆ ಇದು, ಟು ಬ್ಲಾಡರ್, ಅಂದ್ರೆ ಪಾಕೆಟ್ ಲೈಕ್ ಸ್ಟ್ರಕ್ಚರ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಎಸ್, ದಿಸ್ ಇಸ್ ಅ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ನೆಫ್ರಾನ್. ಅರ್ಥ ಆಗ್ತಿದೆಯಾ? ಎಸ್. If you want again, please comment in chat box. ಯಾರಾದ್ರೂ ಮತ್ತೆ ಹೇಳ್ಬೇಕಾ? ಯಾಕಂದ್ರೆ ಇದು ಈ ಪೋರ್ಷನ್ ಏನಿದೆ, ಈ ಪಾರ್ಟ್ ಏನಿದೆ, ತುಂಬಾ ಇಂಪಾರ್ಟೆಂಟ್. ಇದು ಅರ್ಥ ಆದ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಎನಿವನ್? ಇಫ್ ಎಸ್, ಸೇ ಎಸ್. ಎನಿವನ್? ಟೈಪ್ ಮಾಡಿ ಯಾರು.
ಶಾಲ್ ಐ ಮೂವ್? ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ? ಎಸ್, ಐ ವಿಲ್ ಮೂವ್. Yes, in a nephron, again two types of nephron structures are there. One is cortical nephron, it's 85%. In this, the Henle's loop is short and extends only very little into the medulla. Especially it is absent or highly reduced. ಯಾವುದು? ವ್ಯಾಸ ರೆಕ್ಟ. ಎಸ್ಪೆಷಲಿ ಏನಾಗುತ್ತೆ, ಇಲ್ಲಿ ಹ್ಯಾಂಡ್ಲಿ ಲೂಪ್ ಏನಿದೆ ಇದರಲ್ಲಿ ಲೆಂತ್ ಮತ್ತೆ ವಿಡ್ತ್ ಏನಿದೆ ಶಾರ್ಟ್ ಆಗಿರುತ್ತೆ. ಅದರ ಆ ಬೇಸಿಸ್ ಮೇಲೆ ಟೈಪ್ಸ್ ಆಫ್ ನೆಫ್ರಾನ್ ಅನ್ನ ಮಾಡಿರುವಂಥದ್ದು. ಆಲ್ಮೋಸ್ಟ್ ಆಲ್ 85% ಕಾರ್ಟಿಕಲ್ ನೆಫ್ರಾನೇ ಆಲ್ಮೋಸ್ಟ್ ಆಲ್ ಹ್ಯೂಮನ್ಸ್ ಅಲ್ಲಿ ನೋಡುವಂಥದ್ದು. ದೆನ್ juxtamedullary nephron, it is only a 15%. In this, Henle's loop is very long and runs deep into the medulla. Vasa recta is also present. ಸೊ ಈ ಬೇಸಿಸ್ ಮೇಲೆ ಏನಾಗುತ್ತೆ, ಹೆನ್ಲೀಸ್ ಲೂಪ್ ಏನಿದೆ ತುಂಬಾ ಲಾಂಗ್ ಆಗಿದೆ, ಮೆಡುಲಾ ತನಕ ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ. ಓಕೆ, ಬಟ್ ಮೆಜಾರಿಟಿ ಆಫ್ ಟೈಪ್ ಆಫ್ ನೆಫ್ರಾನ್ ಇಸ್ ಓನ್ಲಿ ಅ ಕಾರ್ಟಿಕಲ್ ನೆಫ್ರಾನ್. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಮೆಡುಲಾ ತನಕ ಎಕ್ಸ್ಟೆಂಡ್ ಆಗಿರುತ್ತೆ. ಯಾವುದು? ಜೆಕ್ಸ್ಟಾ ಮೆಡುಲಾ. ಬಟ್ ಕಾರ್ಟಿಕಲ್ ನೆಫ್ರಾನ್ ಏನಿದೆ ಇಲ್ಲೇ ಚಿಕ್ಕದಾಗಿ ಇರುವಂಥದ್ದು. ಹ್ಯಾಂಡ್ಲೀಸ್ ಲೂಪ್ ಏನಿದೆ ತುಂಬಾ ಶಾರ್ಟ್ ಆಗಿರುತ್ತೆ. ಇಲ್ಲಿ ಜೆಕ್ಸ್ಟಾ ಮೆಡುಲರಿ ನೆಫ್ರಾನ್ ಅಲ್ಲಿ ತುಂಬಾ ಎನ್ಲಾರ್ಜ್ ಆಗಿರುವಂಥದ್ದು, ಅಂದ್ರೇನು ಲೆಂತ್ ಏನಿದೆ ಜಾಸ್ತಿ ಇದೆ ಹ್ಯಾಂಡ್ಲಿ ಲೂಪ್ಸ್ ಅಲ್ಲಿ. ಸೊ ದಟ್ ಈಸ್ ಅ ಟೈಪ್ ಆಫ್ ನೆಫ್ರಾನ್. 85% and then 15% combinations are present in medullary ಅಥವಾ ಕಿಡ್ನಿ ಕಾರ್ಟೆಕ್ಸ್ ಅಲ್ಲಿ ಇರುತ್ತೆ. Then the major thing is urine formation, the physiology of kidney. ಕಿಡ್ನಿ ಪ್ರಾಪರ್ ಆಗಿ ವರ್ಕ್ ಮಾಡಿದ್ರೆ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನೀವು ಕೇಳಿರ್ತೀರ, ಎಷ್ಟೋ ಪೇಷಂಟ್ಸ್ಗಳೇನಾಗುತ್ತೆ 2 ಕಿಡ್ನಿ ಫೇಲ್ ಆಗಿರುತ್ತೆ ಅಥವಾ 1 ಕಿಡ್ನಿ ಫೇಲ್ ಆಗಿದೆ. 1 ಕಿಡ್ನಿ ಫೇಲ್ ಆದ್ರೂ ಬದುಕ್ಬೋದು. 2 ಕಿಡ್ನಿನೂ ಫೇಲ್ ಆದ್ರೆ ಏನಾಗುತ್ತೆ, ಅಗೇನ್ ಲಾಟ್ ಆಫ್ ಪ್ರೆಷರ್ ಆನ್ ಕಿಡ್ನಿ. ಸೊ ಇನ್ ಸಚ್ ಕೇಸಸ್ ದರ್ ಈಸ್ ನೋ ಫಿಲ್ಟ್ರೇಷನ್ ಇನ್ ದ ಬಾಡಿ. ಕಂಪ್ಲೀಟ್ ಆಗಿ ಬಾಡಿ ಏನಾಗುತ್ತೆ, ಫಿಲ್ಟರೇಷನ್ ಅನ್ನೋ ಕಾನ್ಸೆಪ್ಟನ್ನೇ ಮರ್ತ್ಕೊಂಡ್ಬಿಡುತ್ತೆ ಕಿಡ್ನಿ ಇಲ್ಲದೆ ಇದ್ದಾಗ, ಕಿಡ್ನಿ ಫೇಲ್ಯೂರ್ ಆದಾಗ. ಸೊ ಅವಾಗ ಏನ್ ಮಾಡ್ಬೇಕು ನಾವು, ಹೊರಗಡೆ ಡಯಾಲಿಸಿಸ್ ಅಂದ್ರೆ ಹೊರಗಡೆ ಏನ್ ಮಾಡುತ್ತೆ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಹಾಸ್ಪಿಟಲ್ಸ್ ಅಲ್ಲಿ. ಆ ಬ್ಲಡ್ ವೆಸಲ್ಸ್ ಅನ್ನ ನಾವೇನ್ ಮಾಡ್ಬೇಕು, ಆ ಕಿಡ್ನಿ ತರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಆ ಕಿಡ್ನಿ ಒಂಥರ ಇನ್ಸ್ಟ್ರೂಮೆಂಟ್ ಗೆ ಕನೆಕ್ಟ್ ಮಾಡಿದ್ರೆ ಬ್ಲಡ್ ವೆಸಲ್ಸ್ ಅನ್ನ, ಬ್ಲಡ್ ಕಂಪ್ಲೀಟ್ ಆಗಿ ಪ್ಯೂರಿಫೈ ಆಗಿ ಬಾಡಿಗೆ ಬಂದು ಸೇರ್ಕೊಳುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ, ಡಯಾಲಿಸಿಸ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಪೇನ್ಫುಲ್. ಇಟ್ಸ್ ವೆರಿ ಪೇನ್ಫುಲ್. ಪ್ಲೀಸ್ ಬಿ ಕೇರ್ಫುಲ್ ವೈಲ್ ಈಟಿಂಗ್ ಅಂಡ್ ದೆನ್ ಡ್ರಿಂಕಿಂಗ್ ವಾಟರ್. ಏನೇನೋ ತಿನ್ಕೊಂಡು ಏನೇನೋ ಮಾಡ್ಕೊಂಡು ಇರಬೇಡಿ. ಯಾಕಂದ್ರೆ ಲಾಟ್ ಆಫ್ ಪ್ರೆಷರ್ ಆನ್ ಕಿಡ್ನಿಗೆ ಅದರದ್ದೇ ಆದೊಂದು ಪ್ರೆಷರ್ ಇದೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ಫಿಲ್ಟ್ರೇಷನ್ ಮಾಡ್ಬೇಕು ಅಂತಂದ್ರೆ ತಿಳ್ಕೊಬೇಕು ಏನೇನಾಗುತ್ತೆ, ಏನಿಲ್ಲ, ಏನ್ ಮಾಡಿದ್ರೆ ಕಿಡ್ನಿಗೆ ಹೆಲ್ಪ್ಫುಲ್ ಆಗುತ್ತೆ. ಎಸ್, process of urine formation. Look at here. Basically, there are 3 steps in the urine formation. Urine formation ಆಗಬೇಕು ಅಂದ್ರೆ ಬೇಸಿಕ್ ಆಗಿ ಎಷ್ಟು ಸ್ಟೆಪ್ ಇದೆ? ಫಸ್ಟ್ ಇಸ್ ಗ್ಲಾಮ್ಯುರುಲಾರ್ ಫಿಲ್ಟ್ರೇಷನ್. ಇಲ್ಲಿ ಅಲ್ವಾ, ಈ ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನ ಗ್ಲಾಮೆರುಲಾರ್ ಅಂತ ಹೇಳ್ತೇವೆ. ಇಲ್ಲಿ ಫಿಲ್ಟ್ರೇಷನ್ ಆಗುತ್ತೆ. ದೆನ್ ಸೆಕೆಂಡ್ ಈಸ್ reabsorption. Second step in the urine formation is reabsorption, especially solutes and then water. And the third step is tubular secretion. At this point, secretion again blood ಅಲ್ಲಿ reabsorb ಆಗುತ್ತೆ through the help of
ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಏನು, ಲೋ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಅಲ್ವಾ. ಸೊ ಅವಾಗ ಕೂಡ ಏನಾಗುತ್ತೆ, ATP ಯೂಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಅನ್ನ ಮತ್ತೆ ಬ್ಲಡ್ ವೆಸಲ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಫೈನಲಿ ಥರ್ಡ್ ಸ್ಟೆಪ್ ಅಲ್ಲಿ ಫೈನೆಸ್ಟ್ ಪಾರ್ಟಿಕಲ್ ಅನ್ನ ಮತ್ತೆ ಸಿಕ್ರೇಷನ್ ಮಾಡ್ತಾ ಹೋಗುತ್ತೆ. ಎಲ್ಲಿ ಕಳಿಸುತ್ತೆ, ಟ್ಯೂಬ್ಯೂಲ್ಸ್ಗೆ, ರೇನಲ್ ಟ್ಯೂಬ್ಯೂಲ್ಸ್ಗೆ. ಅಂಡ್ ದೆನ್ ಫೈನಲಿ ದರ್ ಇಸ್ ಅ ಯೂರಿನ್ ಫಾರ್ಮೇಶನ್ ಆಗುವಂತ ಒಂದು ಲಿಕ್ವಿಡ್ ಅನ್ನ ಟ್ಯೂಬ್ಯೂಲ್ಸ್ಗೆ ಕಳಿಸುತ್ತೆ. ದಟ್ ಈಸ್ ಅ ಟ್ಯೂಬ್ಯುಲಾರ್ ಸಿಕ್ರೇಷನ್. ಫೈನಲಿ ದಿಸ್ ಇಸ್ ಎಕ್ಸ್ಕ್ರೀಟೆಡ್ ಇನ್ ದ ಫೋರ್ತ್ ಸ್ಟೆಪ್ ಇನ್ ಯಾವ್ದದು, ಯೂರಿನರಿ ಬ್ಲಾಡರ್ ಅಲ್ಲಿ. ಓಕೆ, ದಟ್ ಈಸ್ ಅ ಬೇಸಿಕ್ ಸ್ಟೆಪ್ ಇನ್ ಯೂರಿನ್ ಫಾರ್ಮೇಶನ್. ಅರ್ಥ ಆಯ್ತಾ? ಎಸ್. ಫಸ್ಟ್ ಸ್ಟೆಪ್ ಇಸ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್. ನೀವು ಆ ವಿಡಿಯೋದಲ್ಲಿ ನೋಡಿದ್ರಲ್ವಾ, ಹೇಗಿದೆ, ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್ ಇದೆ. ಇದನ್ನ ನಾವೇನ್ ಹೇಳ್ತೀವಿ, ಗ್ಲೋಮೆರುಲಾಸ್ ಅಂತ ಹೇಳ್ತೀವಿ. ಇದು ಬ್ಲಡ್ ವೆಸಲ್ಸ್ ಇಂದ ಬ್ಲಡ್ ರೀಚ್ ಆಗುತ್ತೆ, ಫಿಲ್ಟರ್ ಆಗುತ್ತೆ ಫಸ್ಟ್ ಅಲ್ಲಿ. In the first initial stage, the blood is collected in the glomerulus. ಫಸ್ಟ್ ಏನ್ ಮಾಡುತ್ತೆ, ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಯಾವ ಏರಿಯಾ, ಬೌಮನ್ಸ್ ಕ್ಯಾಪ್ಸೂಲ್. ಈ ತರ ಏನು ಕ್ಯಾಪ್ಸೂಲ್ ಇದೆ ಅಲ್ವಾ, ಈ ಕ್ಯಾಪ್ಸೂಲ್ ಒಳಗಡೆಗೆ ಗ್ಲೋಮೆರುಲಸ್ ಬ್ಲಡ್ ಅನ್ನ ಕಲೆಕ್ಟ್ ಮಾಡಿ, ಕಲೆಕ್ಟ್ ಆಗೋ ಚಾನ್ಸಸ್ ಅಲ್ಲಿ ಏನಾಗುತ್ತೆ, ದೆರ್ ಇಸ್ ಅ ಲಾಟ್ ಆಫ್ ಪ್ರೆಷರ್, ಬ್ಲಡ್ ಪ್ರೆಷರ್. With the help of this blood pressure, all the unwanted thing, ಯಾವುದು, excess of water plus unwanted thing are filtered in the glomerulus. ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಗ್ಲಾಮರುಲಸ್ ಅಲ್ಲಿ ಬ್ಲಡ್ ಕಲೆಕ್ಟ್ ಆಗುತ್ತೆ. ಆ ಕಲೆಕ್ಷನ್ ಆದ್ಮೇಲೆ there is a lot of blood pressure. With the help of this pressure, the unwanted thing in a blood and then excess amount of water is filtered in this first area. ಓಕೆನಾ? ಎಸ್. ಫಿಲ್ಟರ್ ಆಗಿ ಎಲ್ಲಿಗೆ ರೀಚ್ ಆಗುತ್ತೆ, ಅಗೇನ್ ದ tubules. Almost all constituent of blood plasma except the protein pass on to the lumen of Bowman's capsule. ನಿಮ್ಮ ಮನೆಗಳಲ್ಲಿ ಜರಡಿ ಹಿಡಿಯೋದು ಅಂತ ಹೇಳ್ತೀರಲ್ವಾ, ಯಾವ್ದನ್ನೇ ಆದ್ರೂ ವಾಶ್ ಮಾಡೋದಕ್ಕೆ ಈ ತರ ಟಬ್ ಅನ್ನ ಯೂಸ್ ಮಾಡಿದ್ರೆ ಅದನ್ನ ನೆನ್ಪು ಮಾಡ್ಕೊಳ್ಳಿ. ಜಸ್ಟ್ ಸಿಮಿಲರ್ಲಿ ಲೈಕ್ ದಟ್. ಇಲ್ಲಿ ಇದನ್ನ ನಾವು ಗ್ಲಾಮರುಲಸ್ ಅಂತ ಕನ್ಸಿಡರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇಲ್ಲೇನಾಗುತ್ತೆ, ಬ್ಲಡ್ ಫಿಲಪ್ ಆಗಿರುತ್ತೆ. ಈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ವಾಲ್ಯೂಮ್ ಆಫ್ ಬ್ಲಡ್ ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ 10 ml ಬ್ಲಡ್ ಅನ್ನ ಇಲ್ಲಿ ನಾವು ಸ್ಟೋರ್ ಮಾಡಿದಾಗ ಇಟ್ಸ್ ಅ ಲಾಟ್ ಆಫ್ ಪ್ರೆಷರ್. This pressure creates the movement of water from the blood and unwanted thing. ಆಯ್ತಾ? ಈ ಈ ಚಿಕ್ಕದಾಗಿರೋ ಏರಿಯಾ ಇದೆಯಲ್ಲ, ಆ ಏರಿಯಾ ಥ್ರೂ ಏನಾಗುತ್ತೆ, ಪೋರ್ಸ್ ಥ್ರೂ ಏನಾಗುತ್ತೆ, ವಾಟರ್ ಏನಾಗುತ್ತೆ, ಆಚೆ ಹೋಗುತ್ತೆ. ವಾಟರ್ ಮತ್ತೆ ಅನ್ವಾಂಟೆಡ್ ಥಿಂಗ್ ಅಥವಾ ವೇಸ್ಟ್ ಮಟೀರಿಯಲ್ ಎಕ್ಸೆಪ್ಟ್ ಪ್ರೋಟೀನ್. ಇದರಲ್ಲಿ ವಾಟರ್ ಮತ್ತೆ ಚಿಕ್ಕದಾಗಿರುವಂತ ಸೊಲ್ಯೂಟ್ಸ್ ಅಂತಂದ್ರೇನು, ಗ್ಲೂಕೋಸ್ ಇರ್ಬೋದು, ಅಮೈನೋ ಆಸಿಡ್ಸ್ ಇರ್ಬೋದು, ಅಥವಾ ಅಯಾನ್ಸ್ ಇರ್ಬೋದು, ಇದೆಲ್ಲ ಆಚೆ ಹೋಗುತ್ತೆ. ಆದ್ರೆ ಲಾರ್ಜ್ ಮಾಲಿಕ್ಯುಲರ್ ವೇಟ್ ಪ್ರೋಟೀನ್ಗಳು ಮತ್ತೆ RBCಗಳು ಇಲ್ಲೇ ಉಳ್ಕೊಳ್ಳುತ್ತೆ, ಇದೇ ಸೈಡ್ ಅಲ್ಲಿ ಉಳ್ಕೊಳ್ಳುತ್ತೆ. ಈ ಚಿಕ್ಕದಾಗಿರೋ ಏರಿಯಾದಿಂದ ಅದು ಪಾಸ್ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ದಟ್ ಈಸ್ ದ ಫಂಕ್ಷನ್ ಆಫ್ ಗ್ಲೋಮೆರುಲಸ್. ಇಟ್ಸ್ ಅ ಫಸ್ಟ್ ಸ್ಟೇಜ್. ಫಸ್ಟ್ ಏನ್ ಮಾಡುತ್ತೆ, ಬ್ಲಡ್ ಅನ್ನ ಫಿಲ್ಟರ್ ಮಾಡ್ಬಿಡೋದು, ಯಾವ್ದನ್ನ, ಎಕ್ಸಸ್ ವಾಟರ್ನ ಆಚೆ ಹಾಕೋದು, ಚಿಕ್ಕ ಮಟೀರಿಯಲ್ ಅನ್ನು ಕೂಡ ಆ ಕಡೆ ಕಳಿಸೋದು. ಸೊ ದಿಸ್ ಕೈಂಡ್ ಆಫ್ ಮೂವ್ಮೆಂಟ್, ದಿಸ್ ಕೈಂಡ್ ಆಫ್ ಫಿಲ್ಟ್ರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ವೆರಿ ರಿದಮಿಕ್ ರೇಟ್. ಇದು ಎಕ್ಸಸ್ ಆಗಿ ಒಂದೇ ಸಲ ಮುಗಿಸೋದಿಲ್ಲ, ಅದರದ್ದೇ ಆದ ಒಂದು ರೇಟ್ ಇದೆ. ಸೊ ಸಚ್ ರೇಟ್ ಈಸ್ ರೆಫರ್ಡ್ ಆಸ್ ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್.
ಈಗ 1 ನಿಮಿಷಕ್ಕೆ ಇಷ್ಟೇ ml ಬ್ಲಡ್ ಅದು ಫಿಲ್ಟರ್ ಮಾಡಬೇಕು ಅನ್ನೋದೊಂದು ಕೆಪಾಸಿಟಿ ಇರುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ, ರೇಟ್ ಅಂತ ಹೇಳ್ತೀವಿ. ದಟ್ ಈಸ್ ದ ಅಮೌಂಟ್ ಆಫ್ ಗ್ಲೊಮುರುಲಾರ್ ಫಿಲ್ಟ್ರೇಟ್ ಫಾರ್ಮ್ಡ್ ಪರ್ ಮಿನಿಟ್. ಅಂದ್ರೇನು, 60 ಸೆಕೆಂಡ್ಸ್ಗೆ ಇಂತಿಷ್ಟು ml ಬ್ಲಡ್ ಅದು ಕಂಪ್ಲೀಟ್ ಆಗಿ ಪ್ಯೂರಿಫೈ ಮಾಡಬೇಕು. ಅದನ್ನ ನಾವೇನು, ಆ ಕೆಪಾಸಿಟಿನ ಏನ್ ಹೇಳ್ತೀವಿ, ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟಿದೆ ಕಿಡ್ನಿಗೆ ಅಥವಾ ನೆಫ್ರಾನಿಗೆ? ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ ಇಲ್ಲಿ ಎಷ್ಟಿರುತ್ತೆ? 125 ml ಪರ್ ಮಿನಿಟ್. ಅಂದ್ರೇನು, 1 ನಿಮಿಷದಲ್ಲಿ 125 ml. ನೀವು ಮೆಜರಿಂಗ್ ಸಿಲಿಂಡರ್ ತಗೊಂಡಾಗ ಎಷ್ಟು, 200 ml ಮೆಜರಿಂಗ್ ಸಿಲಿಂಡರ್ ತಗೊಂಡಾಗ ಏನಾಗುತ್ತೆ, ಎಷ್ಟಿರುತ್ತೆ? 125 ಇಷ್ಟು ml ಅನ್ನ ಅದು ಫಿಲ್ಟರ್ ಮಾಡುತ್ತೆ ಬರೀ 1 ಸೆಕೆಂಡ್, 1 ನಿಮಿಷಕ್ಕೆ. ಹಾಗಾಗಿ ಟೋಟಲ್ ಒಂದು ದಿನದಲ್ಲಿ 180 ಲೀಟರ್ಸ್ ಪರ್ ಡೇನ ಏನ್ ಮಾಡುತ್ತೆ, ಕಂಪ್ಲೀಟ್ ನೆಫ್ರಾನ್ ಆರ್ ಕಂಪ್ಲೀಟ್ ಕಿಡ್ನಿಯಲ್ಲಿರುವಂತ ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್ ಗ್ಲೊಮುರುಲಾರ್ ಫಿಲ್ಟ್ರೇಟ್ ಮಾಡ್ತಾ ಇರುತ್ತೆ. 180 ಲೀಟರ್ಸ್. ಅರ್ಥ ಆಗ್ತಿದ್ಯಾ? ಅಷ್ಟು ಕೆಪಾಸಿಟಿ ಇರುತ್ತೆ. ಎಸ್. In the glomerular filtration, it's an explanation here. Blood is filtered under high pressure in the glomerulus, especially in the nephron of the kidneys. This process is also called ultrafiltration. ಇದನ್ನ ಕೇಳ್ತಾರೆ MCQ ಅಲ್ಲಿ. ಅಲ್ಟ್ರಾಫಿಲ್ಟ್ರೇಷನ್ ಮೀನಿಂಗ್ ಅಂತಂದ್ರೇನು ಅಂತ ಕೇಳಿದ್ರೆ, ಹೈ ಪ್ರೆಷರ್ ಅಲ್ಲಿ ನೆಫ್ರಾನ್ಸ್ ಅಲ್ಲಿ, ಕ್ಯಾಪಿಲರೀಸ್ ಅಲ್ಲಿ ಕಂಪ್ಲೀಟ್ ಹೈ ಬ್ಲಡ್ ಪ್ರೆಷರ್ ಅಲ್ಲಿ ಫಿಲ್ಟ್ರೇಟ್ ಆಗುತ್ತೆ. ದಟ್ ಈಸ್ ಅ ಅಲ್ಟ್ರಾಫಿಲ್ಟ್ರೇಷನ್. ದಟ್ ಮೀನ್ಸ್ ಇಟ್ ರಿಮೂವ್ಸ್ ವಾಟರ್, ಸ್ಮಾಲ್ ಸೊಲ್ಯೂಟ್ಸ್ ಲೈಕ್ ಗ್ಲೂಕೋಸ್, ಅಮೈನೋ ಆಸಿಡ್ಸ್, salts and nitrogenous wastes, that is urea ಅಥವಾ urine, okay, from the blood. Large components like RBCs and proteins are too large to be filtered out. ಹಾಗಾಗಿ ಇದೇನ್ ಮಾಡುತ್ತೆ, again it is present in the blood. This is the first step in the urine formation. And the second step is reabsorption. ಕಂಪ್ಲೀಟ್ ಆಗಿ ಸ್ಟ್ರೈನ್ ಔಟ್ ಮಾಡಿದಲ್ವಾ, ನೀವು ಅಕ್ಕಿನ ಅನ್ನ ಮಾಡುವಾಗ ಅಕ್ಕಿ ವಾಶ್ ಮಾಡ್ತಿರಲ್ವಾ, ಅಕ್ಕಿ ವಾಶ್ ಮಾಡುವಾಗ ಕಂಪ್ಲೀಟ್ ಆಗಿ ಆಚೆ ಹೋಯ್ತು ಎಲ್ಲದು, ಬೇಕಾಗಿರೋದು, ಬೇಡದೇ ಇರೋದು, ಡಸ್ಟು, ಅನ್ವಾಂಟೆಡ್ ಥಿಂಗ್ಸ್ ಎಲ್ಲದು ಹೋಯ್ತು. ಫೈನಲಿ ನಿಮ್ಮ ಕಂಟೈನರ್ ಅಲ್ಲಿ ಏನಿದೆ, ಓನ್ಲಿ ಅಕ್ಕಿ ಇದೆ ಅಥವಾ ರೈಸ್ ಇದೆ. ಸೊ ಮತ್ತೇನ್ ಮಾಡ್ಬೇಕು ನಾವು, ರೀಅಬ್ಸಾರ್ಪ್ಷನ್ ಮಾಡ್ಬೇಕು. ಸೊ ದಟ್ ಈಸ್ ದ ಥಿಂಗ್. ಆಸ್ ದ ಫಿಲ್ಟ್ರೇಟ್ ಮೂವ್ಸ್ ಥ್ರೂ ದ ರೆನಾಲ್ ಟ್ಯೂಬ್ಯೂಲ್ಸ್, ಈಗ ಈ ಏರಿಯಾದಿಂದ ಮತ್ತೆ ಟ್ಯೂಬ್ಯೂಲ್ಸ್ಗೆ ಬರುತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ. ಇನ್ ದ ರೆನಾಲ್ ಟ್ಯೂಬ್ಯೂಲ್ಸ್ ದ ಬಾಡಿ ರೀಅಬ್ಸಾರ್ಬ್ ಎಸೆನ್ಷಿಯಲ್ ಸಬ್ಸ್ಟೆನ್ಸಸ್ ಬ್ಯಾಕ್ ಇನ್ ಟು ದ ಬ್ಲಡ್. ಮತ್ತೆ ಬ್ಲಡ್ ವೆಸಲ್ಸ್ಗೆ ಅದನ್ನ ಕಳಿಸುತ್ತೆ. ಹಾಗಾಗಿ ಕಂಪ್ಲೀಟ್ ನೆಫ್ರಾನ್ ಅಲ್ಲಿ ಇಲ್ಲಿ ನೋಡಿ ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿದೆ. ಒಂದು ಬ್ಲೂ ಕಲರ್ ಅಲ್ಲಿ ಇರುವಂತದ್ದು, ಇನ್ನೊಂದು ರೆಡ್ ಕಲರ್ ಅಲ್ಲಿ ಇರುವಂತದ್ದು. ಈ ಟ್ಯೂಬ್ಯೂಲ್ಸ್ ಮಧ್ಯದಲ್ಲೇನೆ ಬ್ಲಡ್ ವೆಸಲ್ಸ್ ಕನೆಕ್ಟ್ ಆಗಿದೆ. ಹಾಗಾಗಿ ರೀಅಬ್ಸಾರ್ಪ್ಷನ್ ಸ್ಟೇಜ್ ಅಲ್ಲಿ ಏನಾಯ್ತು, ಅನ್ವಾಂಟೆಡ್ ಅಂದ್ರೆ ಮೋಸ್ಟ್ ಕಂಪ್ಲೀಟ್ ವಾಂಟೆಡ್ ಥಿಂಗ್ ಯಾವುದು, ಜಸ್ಟ್ ಲೈಕ್ ಗ್ಲೂಕೋಸ್, ಆಲ್ ಅಮೈನೋ ಆಸಿಡ್ಸ್ ಅಂಡ್ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಸಾಲ್ಟ್ ಅಂದ್ರೆ ಏನು, ಸೋಡಿಯಂ, ಹೈಡ್ರೋಜನ್ ಅಂಡ್ ದೆನ್ ಪೊಟ್ಯಾಷಿಯಂ, ಓಕೆ, ಕ್ಲೋರೈಡ್, ಈ ಎಲ್ಲ ಅಯಾನ್ಸ್ ಅನ್ನ, ಸಾಲ್ಟ್ಸ್ ಅನ್ನ ಏನ್ ಮಾಡುತ್ತೆ, ಮತ್ತೆ ಬ್ಲಡ್ಗೆ ವಾಪಸ್ ಕಳಿಸುತ್ತೆ. ಅಲಾಂಗ್ ವಿತ್ ದಟ್ ಆಲ್ಸೋ ಯೂರಿಯಾ. ಹಾಗಾಗಿ ದಿಸ್ ಪ್ರಾಸೆಸ್ ಇಸ್ ನೌನ್ ಆಸ್ ಸೆಲೆಕ್ಟಿವ್ ಅಂದ್ರೆ ಏನ್ ಹೇಳ್ತೀವಿ,
ಬೇಕಾಗಿರೋದನ್ನ ಮಾತ್ರ ರೀಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಒಂದು ಪ್ರೊಸೆಸ್ನ ನಾವೇನ್ ಹೇಳ್ತೀವಿ, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್. ದಟ್ ಬಿಕಾಸ್ ಇಟ್ ಎಂಟರ್ಸ್ ದ ಬಾಡಿ ವಿಚ್ ಕನ್ಸರ್ವ್ಸ್. ಅಂದ್ರೇನು, ಬಾಡಿಗೆ ಅಟ್ಮೋಸ್ಟ್ ನೀಡ್ ಇರೋದನ್ನ ಮಾತ್ರ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಬಟ್ ಬೇರೆದೆಲ್ಲದನ್ನು ಸ್ಟಿಲ್ ವೇಸ್ಟ್ ಅನ್ನ ಎಲಿಮಿನೇಟ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ದ very beneficial thing of reabsorption in nephron. ಇಲ್ಲಿ ಗ್ಲಾಮರಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮೂವ್ ಆದ್ಮೇಲೆ ಇಲ್ಲಿ ಏನಾಗುತ್ತೆ, ಟ್ಯೂಬ್ಯೂಲ್ಸ್ಗೆ, ರೆನಾಲ್ ಟ್ಯೂಬ್ಯೂಲ್ ಅಂತ ಹೇಳ್ತೀವಿ, ಕಂಪ್ಲೀಟ್ ಆಗಿ ಹೆನ್ಲೀಸ್ ಲೂಪಿಗೆ ಬರುತ್ತೆ. ಇದನ್ನ ನಾವು PCT ಅಂತ ಹೇಳ್ತೀವಿ. ಅಂದ್ರೇನು, ಈ ಲೂಪ್ ಇದೆ ಅಲ್ವಾ, ಪ್ರಾಕ್ಸಿಮಲ್ ಕಾನ್ವಲ್ಯೂಟೆಡ್ ಟ್ಯೂಬ್. ಇಲ್ಲಿ ಈ ಏರಿಯಾದಲ್ಲಿ ಸೆಲೆಕ್ಟಿವ್ ಮೆಂಬರ್ ಅನ್ನ ಮಾತ್ರ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇನ್ನು ಕರೆಕ್ಟ್ ಆಗಿ ನಿಮ್ಗೆ ರೀಚ್ ಆಗ್ಬೇಕು ಅಂದ್ರೆ ನೀವೊಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಫಸ್ಟ್ ಲೆವೆಲ್ ಅಲ್ಲಿ ಒಂದು 50 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ, ಇನ್ನು ಫೈನೆಸ್ಟ್ ಪಾರ್ಟಿಸಿಪೆಂಟ್ಸ್ ಅನ್ನ, ಫೈನೆಸ್ಟ್ ಏನು ಏನ್ ಹೇಳ್ತಾರೆ ಅದಕ್ಕೆ, ಹೈಲಿ ಪೊಟೆಂಟ್ ಇರೋರ್ನ ಮಾತ್ರ ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದೇ ತರ ಇಲ್ಲೂ ಕೂಡ ಆಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ರೀಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಎಸ್ಪೆಷಲಿ ದ ಸೋಡಿಯಂ ಅಮೈನೋ ಆಸಿಡ್ ಅಂಡ್ ಗ್ಲೂಕೋಸ್ ಆರ್ ಅಬ್ಸಾರ್ಬ್ಡ್ ಇನ್ ದ PCT area, proximal convoluted tube. Then look at here, proximal tubule, sodium bicarbonate, ವಾಟರ್, ಪೊಟ್ಯಾಷಿಯಂ, ಓಕೆ, ಎಲ್ಲದನ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ, ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಮೋನಿಯಾ ಕೂಡ ರೀಅಬ್ಸಾರ್ಬ್ ಆಗುತ್ತೆ. ಫೈನಲಿ ಆಫ್ಟರ್ ದಿಸ್ ಅಗೇನ್ ಇಟ್ ಮೂವ್ ಟುವರ್ಡ್ಸ್ ದ ಹೆನ್ಲೀಸ್ ಲೂಪ್. ಹೆನ್ಲೀಸ್ ಲೂಪ್ ಅಲ್ಲಿ ಮತ್ತೆ ಫಾರ್ವರ್ಡ್ ಆಗುತ್ತೆ. ಅಗೇನ್ ಇಲ್ಲಿ ವಾಟರ್ ಆಚೆ ಬರುತ್ತೆ. ಆಚೆ ಬಂದ್ಮೇಲೆ ದ ಥರ್ಡ್ ಸೆಗ್ಮೆಂಟ್ ಅಲ್ಲಿ NaCl ಏನ್ ಮಾಡುತ್ತೆ, ಬ್ಲಡ್ಗೆ ರೀ ಎಂಟರ್ ಆಗುತ್ತೆ ಅಟ್ ದ ಡಿಸ್ಟಲ್ ಟ್ಯೂಬ್ಯೂಲ್. ಡಿಸ್ಟಲ್ ಅಂದ್ರೇನು, ತುಂಬಾ ದೂರ ಇರುವಂತ ಒಂದು ಟ್ಯೂಬ್ಯೂಲ್ ಅಲ್ಲಿ, ಯಾವುದಕ್ಕೆ, ಗ್ಲಾಮುರಲಸ್ಗೆ ದೂರ ಇರುವಂತ ಟ್ಯೂಬ್ಯೂಲ್. ಅದರಲ್ಲಿ NaCl, ವಾಟರ್, ಬೈಕಾರ್ಬೊನೇಟ್, ಪೊಟ್ಯಾಷಿಯಂ ಅಂಡ್ then hydrogen ions are again reabsorbed in both the area and it re-enters to the blood system. So ಅಲ್ಲಿ ತನಕ ನಾವೇನ್ ಮಾಡಿದ್ವಿ, ಗ್ಲಾಮುಲರಸ್ ಫಂಕ್ಷನ್ ನೋಡಿದ್ವಿ. ಇಲ್ಲಿ ಫಂಕ್ಷನ್ ಆಫ್ ದ ಟ್ಯೂಬ್ಯೂಲ್ ಅಲ್ಲಿ ಎರಡು, ಒಂದು PCT, ಇನ್ನೊಂದು DCT. ಇದನ್ನು ನಿಮ್ಗೆ ಕೇಳಿಸ್ಕೊಳ್ಳೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇರ್ಬೋದು, ಬಟ್ ಇಟ್ಸ್ ವೆರಿ ಈಸಿ. PCT absorb most of the 70 to 80% of nutrients and then electrolytes and then water. It's a simple cuboidal brush border epithelium. It also increases the surface area for reabsorption. ಈ ತರ ಲೂಪ್ ಇರೋದ್ರಿಂದನೇ ಏನ್ ಮಾಡುತ್ತೆ, ರೀಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತೆ. ಒಂದೇ ಸಲ ಏನಾಗುತ್ತೆ, ಹೀಗಿದ್ರೆ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಹಾಗಾಗಿ ನೋಡಿ, ಬಾಡಿಯಲ್ಲಿ ಎಷ್ಟು ಇವಾಲ್ಯೂಟ್ ಆಗಿದೆ ಅಲ್ವಾ ಸಿಸ್ಟಮ್. ಹೀಗೆ ಒಂದಾದ್ಮೇಲೆ ಜಿಗ್ಜಾಗ್ ತರ ಇದ್ರೆ ಏನಾಗುತ್ತೆ, ರೀಅಬ್ಸಾರ್ಪ್ಷನ್ ಈಸಿಯಾಗಿ ಮಾಡ್ತಾ ಹೋಗ್ಬೋದು. And this is a loop of Henle. It mainly maintain high osmolarity. Osmolarity ಅಂದ್ರೇನು, ಸೋಡಿಯಂ ಮತ್ತೆ NaCl, ಸೋಡಿಯಂ ಕ್ಲೋರೈಡ್ ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಯಾವುದು, ಹೆನ್ಲೀಸ್ ಲೂಪ್. ಈ ಲೂಪ್ ಅನ್ನ ನಾವೇನ್ ಹೇಳ್ತೀವಿ, ಹೆನ್ಲೀಸ್ ಲೂಪ್ ಅಂತ ಹೇಳ್ತೀವಿ. ಓಕೆ, ಎಸ್. In the second distal tubule, ಇಲ್ಲಿ ನೋಡಿ, ಈ ತರ ಹಿಂಗ್ ಜಿಗ್ಜಾಗ್ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಏರಿಯಾ ಜಾಸ್ತಿ ಸಿಗುತ್ತೆ. ಇಲ್ಲೂ ಕೂಡ ಹಾಗೇನೆ, ಇಲ್ಲಿ ಸೋಡಿಯಂ, ಇಟ್ ಆಲ್ಸೋ ಅಬ್ಸಾರ್ಬ್ಸ್ sodium and water. Finally, all these are absorbed in the blood vessels.
ಇದಿಷ್ಟು ಬ್ಲಡ್ ವೆಸಲ್ಸ್ಗೆ ಮತ್ತೆ ಹೋಗುತ್ತೆ. ಅಂಡ್ ದ ಥರ್ಡ್ ಸ್ಟೇಜ್, ದ ಟ್ಯೂಬ್ಯುಲರ್ ಸಿಕ್ರೇಷನ್ ಟೇಕ್ಸ್ ಪ್ಲೇಸ್. ಎಲ್ಲಿ ಟ್ಯೂಬ್ಯುಲರ್ ಸಿಕ್ರೇಷನ್ ಆಗುತ್ತೆ? ಫೈನಲಿ ಆಫ್ಟರ್ ದ cells of the PCT and DCT, it maintains ionic balance. Ionic balance ಅಂದ್ರೆ ಏನು? ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ನಾವೇನ್ ಹೇಳ್ತೀವಿ? ಅಯಾನಿಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಂಡ್ ಆಸಿಡ್ ಬೇಸ್ ಬ್ಯಾಲೆನ್ಸಸ್ pH of the body fluids by selective secretion of hydrogen, potassium and then ammonia into the filtrate and the absorption of bicarbonate from it. ಇಲ್ಲಿ ಒಂದು ಥಿಂಗ್ ಇದೆ. ಸೊ ಇಲ್ಲೇನಾಯ್ತು, ನಮ್ಗೇನ್ ಗೊತ್ತಾಯ್ತು? ಸೋಡಿಯಂ ಅಯಾನ್ಸ್ನೆಲ್ಲ ಈ ಬ್ಲಡ್ ಕ್ಯಾಪಿಲರೀಸ್ಗೆ ಮತ್ತೆ ವಾಪಸ್ ಕಳಿಸುತ್ತೆ ಅನ್ನೋದು ಗೊತ್ತಾಯ್ತು ಸೆಕೆಂಡ್ ಸ್ಟೆಪ್ ಅಲ್ಲಿ, ರೀಅಬ್ಸಾರ್ಪ್ಷನ್ ಅಲ್ಲಿ. ಮತ್ತೆ ಅನ್ವಾಂಟೆಡ್ ಥಿಂಗ್ ಆಚೆ ಹಾಕ್ಲೇಬೇಕಲ್ವಾ? ಬಾಡಿ ಏನ್ ಮಾಡುತ್ತೆ? pH ಬ್ಯಾಲೆನ್ಸ್ ಎಷ್ಟಿರ್ಬೇಕು ಡ್ಯೂರಿಂಗ್ ಪರ್ಟಿಕ್ಯುಲರ್ ಟೈಮ್. ಈಗ ಏನಾಗುತ್ತೆ, ಈ 3 ಸ್ಟೇಜಸ್ 24x7 ಒಂದೇ ತರ ಇರೋದಿಲ್ಲ. ನೀವು ತಗೊಂಡಿರೋಂಥ ಫುಡ್ ಮೇಲೆ, ನೀವು ರಿಲೀಸ್ ಮಾಡೋಂಥ ಯೂರಿನ್ pH ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸಿಂಪಲ್ ಎಕ್ಸಾಂಪಲ್, ನಿಮ್ಗೆ ಹೈ ಫೀವರ್ ಬಂದಿದೆ ಅಂತ ಅನ್ಕೊಳ್ಳಿ. ಎಷ್ಟೋ 100 102 ಡಿಗ್ರಿ ಇದೆ, ತುಂಬಾ ಜ್ವರ ಬಂದಿದೆ, ತಡ್ಕೊಳಕ್ ಆಗ್ತಿಲ್ಲ. ಆಗ ನೀವು ಯೂರಿನ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಯೂರಿನ್ ಟೆಸ್ಟಿಗೆ ಕೊಡೋದಾದ್ರೆ, ಈ ಯೂರಿನ್ ಕಲರ್ ಹೇಗಿರುತ್ತೆ? ಫುಲ್ ಯೆಲ್ಲೋ ಇಶ್ ಇರುತ್ತೆ, ಪೇಲ್ ಯೆಲ್ಲೋ ಇರೋದಿಲ್ಲ, ಕಂಪ್ಲೀಟ್ ಡಾರ್ಕ್ ಯೆಲ್ಲೋ ಇರುತ್ತೆ. ಹೀಗೆ ಡಾರ್ಕ್ ಯೆಲ್ಲೋ ಇದೆ ಅಂತಂದ್ರೆ ಏನರ್ಥ? ಇಲ್ಲಿ ವಾಟರ್ ಕಂಟೆಂಟ್ ಇಲ್ವೇ ಇಲ್ಲ ಯೂರಿನ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ನಾನು ಹೇಳೋದು ರೀಚ್ ಆಗ್ತಿದ್ಯಾ ನಿಮ್ಗೆ? ಸೊ ಇಲ್ಲೇನಾಗ್ಬೇಕು, ಎಕ್ಸಸ್ ವಾಟರ್ನ ಬಾಡಿಯಿಂದ ಆಚೆ ಹಾಕ್ಬೇಕು. ಕಿಡ್ನಿ ಫಂಕ್ಷನ್ ಮೇನ್ ಆಗಿ ಅದು. ಆದ್ರೆ ನಿಮ್ಗೆ ಫೀವರ್ ಬಂದಾಗ ರೀಅಬ್ಸಾರ್ಪ್ಷನ್ ಸ್ಟೇಜ್ ಅಲ್ಲಿ, ಇಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ 10 ml ವಾಟರ್ನ ಹಾಕಿದೆ, ಆಚೆ ಹಾಕಿದೆ ಅಂತಂದ್ರೆ ನಿಮ್ಗೆ ಹೈ ಫೀವರ್ ಇರೋದ್ರಿಂದ ಏನಾಯ್ತು, ಸೆಕೆಂಡ್ ಸ್ಟೇಜ್ ಅಲ್ಲಿ 10 ml ಅಲ್ಲಿ ಕಂಪ್ಲೀಟ್ 8 ml ಅನ್ನ ಮತ್ತೆ ಬಾಡಿ ಬ್ಲಡ್ ಕ್ಯಾಪಿಲರೀಸ್ ರೀಅಬ್ಸಾರ್ಬ್ ಮಾಡುತ್ತೆ. ಅಂಡ್ ಫೈನಲಿ ಥರ್ಡ್ ಸ್ಟೇಜ್ ಅಲ್ಲಿ ಯೂರಿನ್ ಫಾರ್ಮೇಶನ್ ಆಗ್ಬೇಕಲ್ವಾ? ಯೂರಿನ್ ಫಾರ್ಮೇಶನ್ ಆಗುವಾಗ ಬರೀ ಎಷ್ಟು ಕಳ್ಸಿಕೊಡುತ್ತೆ ವಾಪಸ್ ಬ್ಲಡ್ ಇಂದ? ಬರೀ 2 ml ಅನ್ನ ಮಾತ್ರ ಬ್ಲಡ್ ಕ್ಯಾಪಿಲರೀಸ್ ಇಂದ ಟ್ಯೂಬ್ಯೂಲ್ಸ್ಗೆ, ನೀವು ಯೂರಿನ್ ಪಾಸ್ ಮಾಡೋದಕ್ಕೆ 2 ml ಅನ್ನ ಮಾತ್ರ ಕಳಿಸ್ಕೊಡುತ್ತೆ. ಸೊ ಫೈನಲಿ the 2 ml water mixed with urea or ಯೂರಿಯಾ ಕಂಪೋನೆಂಟ್ ಇದೆ ಅಲ್ವಾ, ಆ ಯೂರಿಯಾ ಕಂಪೋನೆಂಟ್ ಜೊತೆಗೆ ಬರೀ 2 ml ವಾಟರ್ ಮಿಕ್ಸ್ ಆದಾಗ ಏನಾಯ್ತು? ಯೂರಿಯಾ ಇಸ್ ವೆರಿ ಹೈ ಕಾನ್ಸಂಟ್ರೇಟೆಡ್, ಆ ಬಾಡಿಯಲ್ಲಿ ಇಟ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ವಾಟರ್ 2 ml ಅಷ್ಟೇ ಇದೆ. ಹಾಗಾಗಿ ಈ ಕಲರ್ ಏನಾಗಿರುತ್ತೆ? ಡಾರ್ಕ್ ಯೆಲ್ಲೋ ಕಲರ್ ಇರುತ್ತೆ. ಸೊ ಇನ್ ಸಚ್ ಕಂಡೀಷನ್ ದ pH ಆಫ್ ದ ಬ್ಲಡ್ ಶುಡ್ ಬಿ ಮೇಂಟೈನ್ಡ್. ಹಾಗಾಗಿ ಏನ್ ಮಾಡುತ್ತೆ? ಬರೀ ಬ್ಲಡ್ ಕ್ಯಾಪಿಲರೀಸ್ ಏನ್ ಮಾಡುತ್ತೆ? 2 ml ವಾಟರ್ನ ಮಾತ್ರ ಆಚೆ ಕಳ್ಸುತ್ತೆ. ಯಾಕಂದ್ರೆ ಎಕ್ಸಸ್ ವಾಟರ್ನ ಕಳ್ಸಿದ್ರೆ ಬಾಡಿಯ pH ಬ್ಯಾಲೆನ್ಸ್ ಏನಿದೆ ಕಂಪ್ಲೀಟ್ ಆಗಿ ಇಂಬ್ಯಾಲೆನ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್, ನಾನು ಹೇಳೋದು ರೀಚ್ ಆಗ್ತಿದೆಯಾ ನಿಮ್ಗೆ? ಹಾಗಾಗಿ 2ನೇ ಸ್ಟೇಜ್ ಎಷ್ಟು ಇಂಪಾರ್ಟೆಂಟೋ, ಥರ್ಡ್ ಸ್ಟೇಜ್ ಕೂಡ, ಸಿಕ್ರೇಷನ್ ಸ್ಟೇಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ 24x7 ಇದೇ ಮೆಕ್ಯಾನಿಸಮ್ನ ಫಾಲೋ ಅಪ್ ಮಾಡುತ್ತೆ. ಬಟ್ ನೀವು ಯಾವ ತರ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತೀರಿ, ಮಾರ್ನಿಂಗ್ ಏನ್ ತಿಂತೀರಿ, ಆಫ್ಟರ್ನೂನ್ ಚಿಪ್ಸೋ ಲೇಸೋ ಏನೋ ತಿನ್ಕೊಂಡಿದ್ರೆ ಬರೀ ಕೆಮಿಕಲ್ ಕಂಪೋನೆಂಟ್ ಹಾಕಿರ್ತೀರಿ. ಆಗ ಬಾಡಿಗೆ ಬೇರೆ ತರ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯೂರಿನ್ ಅಲ್ಲೂ ಕೂಡ ಬೇರೆ ತರ ಫಾರ್ಮೇಶನ್ ಆಗುತ್ತೆ, ಥಿಕ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಬಾಡಿ pH ಚೇಂಜ್ ಆಗುತ್ತೆ. ಫೈನಲಿ ಏನ್ ಮಾಡ್ಬೇಕದು? ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ನ ಬ್ಯಾಲೆನ್ಸ್ ಮಾಡಬೇಕು. ಆ ಬ್ಯಾಲೆನ್ಸ್ಗೆ ಏನ್ ಬೇಕು? ಗ್ಲೂಕೋಸ್ ಬೇಕು. ಇವೆರಡು ಬ್ಯಾಲೆನ್ಸ್ ಆಗಿರ್ಬೇಕು ಅಂದ್ರೆ ಗ್ಲೂಕೋಸ್ ಬೇಕು. ಗ್ಲೂಕೋಸ್ ಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಫೈನಲಿ ಹೈಡ್ರೋಜನ್, ಪೊಟ್ಯಾಷಿಯಂ ಅಂಡ್ ದೆನ್ ಅಮೋನಿಯಾ. It releases in a balanced way.
ಬ್ಯಾಲೆನ್ಸ್ಡ್ ವೇಯಲ್ಲಿ ರಿಲೀಸ್ ಆಗಿ ಯೂರಿನ್ ಥ್ರೂ ಆಮೇಲೆ ಬೈಕಾರ್ಬೊನೇಟ್ ಅನ್ನ ಮತ್ತೆ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಫೈನಲ್ ಸ್ಟೇಜ್ ಆಫ್ secretion and the formation of urine. This tubular secretion is known as fluid, waste fluid. This waste fluid collected in the collecting duct. ಇದು ಫೈನಲ್ ಆಗಿ ಡಿಸ್ಟಲ್ ಟ್ಯೂಬ್ಯೂಲ್ ಇಂದ ಎಲ್ಲಿಗೆ ಬಂದು ರೀಚ್ ಆಗುತ್ತೆ? ಕಲೆಕ್ಟಿಂಗ್ ಡಕ್ಟ್ ಅಲ್ಲಿ ಅಥವಾ ಕಲೆಕ್ಟಿಂಗ್ ಟ್ಯೂಬ್ಗೆ ಬಂದು ರೀಚ್ ಆಗುತ್ತೆ. ಅದು ಫೈನಲ್ ಆಗಿ ಯೂರಿನರಿ ಬ್ಲಾಡರ್ಗೆ ಬಂದು ರೀಚ್ ಆಗುತ್ತೆ. ರೀಚ್ ಆದ್ಮೇಲೆ ಎರಡು ಕಡೆ ಇರುತ್ತೆ ಕನೆಕ್ಷನ್. ಇದಕ್ಕೆ ಎರಡು ಕಿಡ್ನಿಯಿಂದ ಪಾಸ್ ಆಗುತ್ತಲ್ವಾ? ಸೊ ಇಲ್ಲಿ ತನಕ ಅದು ಫಿಲಪ್ ಆಯ್ತು. ಯೂರಿನರಿ ಅನ್ವಾಂಟೆಡ್ fluid collected in the urinary bladder. Then this is to be released as a urine. Complete agi fill up ಆದ್ಮೇಲೆ again there is a lot of pressure in the bladder. That pressure opens up the gate of the urinary bladder. ಇಲ್ಲಿ ಸ್ಪ್ಲಿಂಕ್ಟರ್ ಇರುತ್ತೆ. ಆ ಸ್ಪ್ಲಿಂಕ್ಟರ್ ಏನ್ ಮಾಡುತ್ತೆ? ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆದಾಗ ಇದು ಓಪನ್ ಆಗುತ್ತೆ. ಫೈನಲಿ ಓಪನ್ ಆದ್ಮೇಲೆ ಈ ಯೂರಿನ್ ಪಾಸ್ ಆದ್ಮೇಲೆ ಏನಾಗುತ್ತೆ? ಇಲ್ಲಿ ಕಲೆಕ್ಟಿಂಗ್ ಟ್ಯೂಬ್ಯೂಲ್ ಕಂಪ್ಲೀಟ್ ಆಗಿ ಎಂಟಿ ಆಗುತ್ತೆ. ಸೊ ದಟ್ ಈಸ್ ದ ಯೂರಿನ್ ಫಾರ್ಮೇಶನ್ ಅಂಡ್ ದ ಎಕ್ಸ್ಕ್ರೀಷನ್ ಫ್ರಮ್ ದ ಬಾಡಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಎಸ್, ಎನಿವನ್? ಎಸ್ ಡಿಯರ್ ಸ್ಟೂಡೆಂಟ್ಸ್, ಐ ವಾಂಟ್ ಎನಿ ಕನ್ಫರ್ಮೇಶನ್ ಅಟ್ ದಿಸ್ ಪಾಯಿಂಟ್. ನೀವು ಯಾರು ಒಬ್ರು ಚಾಟ್ ಬಾಕ್ಸ್ ಅಲ್ಲಿ ಹೇಳ್ಬೇಕು, ಎಸ್ ಆರ್ ನೋ. ಅರ್ಥ ಆಯ್ತಾ ಅಥವಾ ಇಲ್ಲ? ಎಸ್ ಆರ್ ನೋ. ಐ ವಾಂಟ್ ದಿಸ್ ಕನ್ಫರ್ಮೇಶನ್ ರೈಟ್ ನೌ. ABVR, MDR Hassan, Arur, and remaining colleges. Anyone? ಅರ್ಥ ಆಯ್ತಾ ಅಥವಾ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಎಸ್ ಮ್ಯಾಮ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಅಟ್ಲೀಸ್ಟ್ ನೀವು ಒಂದು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ. ಇದನ್ನ ಕರೆಕ್ಟಾಗಿ ಯಾವತ್ತೂ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಲೈಫ್ ಟೈಮಲ್ಲಿ ಯಾರು ಒಬ್ರು ಏನಾದರೂ ಕೇಳ್ತಾ ಇದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಎಸ್ ಆರ್ ನೋ, ಎಸ್ ಆರ್ ನೋ ಅನ್ನೋದನ್ನ ರೆಸ್ಪಾನ್ಸಿವ್ ಆಗಿ ಇರಿ. ರೆಸ್ಪಾನ್ಸಿವ್ ಆಗಿದ್ರೇನೆ ಮಾತ್ರ ಏನಾಗುತ್ತೆ, ನೀವು ಮುಂದೆ ಹೋಗೋದಕ್ಕೆ ಹೆಲ್ಪ್ ಆಗುವಂಥದ್ದು. ನೀವು ಅಲೈವ್ ಇದ್ದೀರಾ ಅನ್ನೋದು ಮಾತ್ರ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಓಕೆ, ಎಸ್, ಅರ್ಥ ಆಯ್ತು ಅಂತ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಸೊ ಆಲ್ ದಿಸ್ ಅಬೌಟ್ ದ ಎಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಎಸ್, ದಿಸ್ ಇಸ್ ಅಬೌಟ್ ದ pH ಬ್ಯಾಲೆನ್ಸ್ ಇನ್ ದ ಸೆಕ್ರೇಷನ್ ಟ್ಯೂಬ್ಯೂಲ್ ಆರ್ ದ ಅಥವಾ ಥರ್ಡ್ ಸ್ಟೇಜ್ ಆಫ್ ಯೂರಿನ್ ಫಾರ್ಮೇಶನ್. ಕಂಪ್ಲೀಟ್ ಆಗಿ ಇಲ್ಲಿ ತನಕ ಮೂವ್ ಆಗ್ತಾ ಇರುತ್ತೆ. ಫೈನಲಿ ಇಟ್ ರಿಲೀಸಸ್ ಫ್ರಮ್ ದ ಬಾಡಿ. ಸೊ ಆಲ್ ದೀಸ್ ಅಬೌಟ್ structure of the kidney, structure of the human excretory system, and the urine formation. Yes, tomorrow we will continue the next concepts with regarding the same human excretory system. Okay, thank you dear students for your involvement. ಯಾಕಂದ್ರೆ ಈ ಕಾನ್ಸೆಪ್ಟ್ ಅನ್ನೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ. ಅರ್ಥ ಆಗಿದ್ರೆ ಇನ್ನೊಂದು 5 minutes ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡಿ ಕೇಳೋದ್ರಿಂದ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ನೀಟಾಗಿ ಬರೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್.